ಸೊ ಈ ವೀಕು ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಆಗ್ತಿದೆ. ರೀಸೆಂಟ್ ಆಗಿ ಹೂತೀಸ್ ಅಂದ್ರೆ ಇರಾನ್ನ ಪ್ರಾಕ್ಸಿ ಅವರು ಕೂಡ ಈ ವಾರ್ಗೆ ಎಂಟರ್ ಆಗಿದ್ದಾರೆ. ಮತ್ತೆ ಈ ವಾರ್ ನ ಯಾವ ರೀತಿ US ಗೆಲ್ಲೋ ರೀತಿ ಕಾಣ್ತಿದೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೇನೆ ನಾನು ರೀಸೆಂಟ್ ಆಗಿ ಒಂದು 9-10 ತಿಂಗಳ ಹಿಂದೆ ಓಕೆನಾ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ನಂದು ಇನ್ನೊಂದು ಚಾನಲ್ ಇತ್ತು, ಅದರಲ್ಲೂ ಕೂಡ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಆ ಸ್ಟಾಕ್ ಏನಿತ್ತಲ್ವಾ ಅದು ಇಷ್ಟು ದಿನ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಈಗ ರೀಸೆಂಟ್ ಆಗಿ ಒಂದೇ ಸರಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ. ಆ ಕಂಪನಿ ಬಗ್ಗೆನೂ ಕೂಡ ನಾನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿ ಈ ವೀಕು ನಾನು ಒಂದು ವೆಬ್ಸೈಟ್ ನ ನೋಡಿದೆ. ಆ ವೆಬ್ಸೈಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದ್ರೆ ನೀವು ಕೂಡ ಅದನ್ನ ಟ್ರೈ ಮಾಡ್ತೀರಾ. ಸೊ ಆ ವೆಬ್ಸೈಟ್ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವೀಕ್ಲಿ ವಿಕೆ ಟಾಕ್ಸ್. ಸೊ ಫಸ್ಟ್ ಈ ಇರಾನ್ ಇಸ್ರೇಲ್ ವಾರ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದ್ರೆ ನಿಮ್ಗೆ ಮೊದಲನೇ ಗೊತ್ತಿದೆ ಏನಂತಂದ್ರೆ ಇರಾನ್ ಇಸ್ರೇಲ್ ವಾರ್ ಯಾಕೆ ಆಗ್ತಿದೆ ಹೇಳಿ. ಯಾಕಂತಂದ್ರೆ ಇರಾನು ನ್ಯೂಕ್ಲಿಯರ್ ವಾರ್ನ ಡೆವಲಪ್ ಮಾಡ್ತಿದೆ ಅಂತೇಳಿ ಇಸ್ರೇಲ್ಗೆ ಸಿಟ್ಟು ಬಂದು. ಯಾಕೆ ಇಸ್ರೇಲ್ಗೆ ಸಿಟ್ಟು ಬರುತ್ತೆ ಇರಾನ್ ನ್ಯೂಕ್ಲಿಯರ್ ವೆಪನ್ ನ ಡೆವಲಪ್ ಮಾಡೋದ್ರಿಂದ? ಯಾಕಂತಂದ್ರೆ ಇಸ್ರೇಲ್ಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಆಗುತ್ತೆ ಒಂದ್ ವೇಳೆ ಇರಾನ್ ಹತ್ರ ಏನಾದ್ರು ನ್ಯೂಕ್ಲಿಯರ್ ವೆಪನ್ ಬಂದ್ರೆ. ಸೊ ಇದಕ್ಕೋಸ್ಕರನೇ ಈ ವಾರು ಸ್ಟಾರ್ಟ್ ಆಗಿದ್ದು. ನಾನು ಹಿಂದಿನ ವಿಡಿಯೋಗಳಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ನೀವು ಆ ವಿಡಿಯೋಗಳನ್ನು ನೋಡಿದ್ರು ಕೂಡ ಈ ವಾರ್ನ ಕಂಪ್ಲೀಟ್ಲಿ ಹಿಸ್ಟ್ರಿ ಗೊತ್ತಾಗುತ್ತೆ. ಸೊ ಈ ವಾರ್ಗೆ ಇಸ್ರೇಲ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಮೆರಿಕನು ಕೂಡ ಜಾಯಿನ್ ಆಗುತ್ತೆ. ಸೊ ಅದಕ್ಕೇನೆ ಇದನ್ನ ಇರಾನ್ ಇಸ್ರೇಲ್ ಅಮೆರಿಕಾ ವಾರ್ ಅಂತ ಕರೀತಾರೆ. ಸೊ ಈ ವಾರ್ನ ಯಾವ ರೀತಿ ಫೈಟ್ ಮಾಡ್ತಿದ್ರು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಸ್ವಲ್ಪ ನಿಮಗೆ ಕಾಂಟೆಕ್ಸ್ಟ್ ಕೊಡೋಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಓಕೆನಾ. ಸೊ ಇಸ್ರೇಲ್ ಮತ್ತೆ ಅಮೆರಿಕಾ ಹತ್ರ ಎಲ್ಲ ದುಡ್ಡು ಇದೆ, ಮಿಲಿಟರಿ ವೆಪನ್ಸ್ ಇದೆ, ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಎಲ್ಲ ಇದೆ ಅಲ್ವಾ. ಆರಾಮಾಗಿ ಇವರು ಇರಾನ್ನ ಸೋಲಿಸ್ಬಿಡ್ಬೋದಿತ್ತು. ಬಟ್ ಇರಾನ್ನ ಇಷ್ಟು ದಿನ ಆದ್ರೂ ಅಂದ್ರೆ ಒಂದು 4-5 ತಿಂಗಳಾಯ್ತು ಓಕೆನಾ ಇಷ್ಟು ವಾರ್ ಸ್ಟಾರ್ಟ್ ಆಗ್ಬಿಟ್ಟು. ಇಷ್ಟು ದಿನ ಆದ್ರೂ ಕೂಡ ಇರಾನ್ನ ಯಾಕೆ ಸೋಲ್ಸಕ್ಕಾಗಿಲ್ಲ ಅಂತಂದ್ರೆ ಅಸಿಮೆಟ್ರಿಕ್ ವಾರ್ಫೇರ್ ಇಂದ. ಈ ಅಸಿಮೆಟ್ರಿಕ್ ವಾರ್ಫೇರ್ ಅಂದ್ರೆ ಏನಂತಂದ್ರೆ ಇರಾನ್ ಏನ್ ಮಾಡತ್ತಂತಂದ್ರೆ ಡೈರೆಕ್ಟ್ ಈ ಇಸ್ರೇಲ್ ಮತ್ತೆ ಅಮೆರಿಕ ವಿರುದ್ಧ ಯುದ್ಧ ಮಾಡೋ ಬದಲು ಇವ್ರೇನ್ ಮಾಡ್ತಾರಂತಂದ್ರೆ ಪ್ರಾಕ್ಸಿಸ್ ನ ಯೂಸ್ ಮಾಡ್ಕೊಂಡು ಯುದ್ಧ ಮಾಡ್ತಾರೆ. ಪ್ರಾಕ್ಸಿಸ್ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ, ಸ್ಕ್ರೀನ್ ಮೇಲೂ ಕೂಡ ಶೇರ್ ಮಾಡ್ತಿದ್ದೀನಿ. ಪ್ರಾಕ್ಸಿಸ್ ಅಂತಂದ್ರೆ ಇರಾನ್ ಟೋಟಲ್ ಮೇನ್ ಆಗಿ ಮೆಜಾರಿಟಿಯಾಗಿ ಇನ್ನೂ ಬಹಳ ಜನ ಇದ್ದಾರೆ, ಬಟ್ ಮೇಜರ್ ಆಗಿ 3 ಜನ ಪ್ರಾಕ್ಸಿಸ್ ನ ಇವರು ಮೇಂಟೈನ್ ಮಾಡ್ತಾರೆ. ಒಬ್ರು ಯಾರು ಅಂತಂದ್ರೆ ಗಾಜಾದಲ್ಲಿ ಹಮಾಜ್ ಅಂತ ಇದ್ರು. ಗಾಜಾದಲ್ಲಿ ಹಮಾಜ್ ಲೈಕ್ ಒಂದು ಗ್ರೂಪ್ಗೆ ಇವರು ಫಂಡಿಂಗ್ ಮಾಡಿಬಿಟ್ಟು ಇಸ್ರೇಲ್ ವಿರುದ್ಧ ಟೆರರಿಸಮ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಅವರು ಫಂಡಿಂಗ್ ಮಾಡ್ತಾರೆ. ಇದು ಒಂದು ಗ್ರೂಪ್. ಎರಡನೇ ಗ್ರೂಪ್ ಯಾವುದು ಅಂತಂದ್ರೆ ಯಮನ್ ನಲ್ಲಿ ಹೂತೀಸ್ ಅಂತಿದ್ದಾರೆ. ಇಲ್ಲಿ ಕಾಣ್ತಿದೆ ಅಂತ ಅನ್ಕೊಂಡಿದ್ದೀನಿ, ಯಮನ್ ಅಂತ ಇದೆಯಲ್ವಾ, ಯಮನ್ ನಲ್ಲಿ ಹೂತೀಸ್ಗೂ ಕೂಡ ಇವರು ಫಂಡಿಂಗ್ ಮಾಡ್ತಾರೆ. ಇನ್ನು ಮೂರನೇ ಮೇಜರ್ ಗ್ರೂಪ್ ಯಾವುದು ಅಂತಂದ್ರೆ ಲೆಬನಾನ್ ಅಂತ ಒಂದು ದೇಶ ಇದೆ. ಲೆಬನಾನ್ ಅಲ್ಲಿ ಹೆಜ್ಬುಲ್ಲಾ ಅಂತ ಇದ್ದಾರೆ. ಅವ್ರಿಗೂ ಕೂಡ ಇರಾನ್ ಫಂಡಿಂಗ್ ಮಾಡುತ್ತೆ. ಯಾರ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಅಥವಾ ಲೈಕ್ ಈ ತರ ಟೆರರಿಸಮ್ ಆಕ್ಟಿವಿಟಿ ಮಾಡ್ಲಿಕ್ಕೆ ಅಂತಂದ್ರೆ ಇಸ್ರೇಲ್ ವಿರುದ್ಧ ಓಕೆನಾ. ಸೊ ಈಗ ರೀಸೆಂಟ್ ಆಗಿ ಏನಾಗಿದೆ ಅಂತಂದ್ರೆ ಈ ಇರಾನ್ ಏನಿದೆಯಲ್ವಾ ಹೂತೀಸ್ಗೆ ಹೇಳಿದೆ, ಏನ್ ಹೇಳಿದೆ ಅಂತಂದ್ರೆ ರೆಡ್ ಸಿ ಏನಿದೆಯಲ್ವಾ, ರೆಡ್ ಸಿ ಎಲ್ಲಿದೆ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಗ್ಲೋಬಲ್ ಮ್ಯಾಪ್ ನ ತೆಗೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಹೂತೀಸ್ ಎಲ್ಲಿ ಬರ್ತಾರೆ ಅಂತಂದ್ರೆ ನಾನು ನಿಮಗೆ ಇಲ್ಲಿ ಮ್ಯಾಪ್ ಅಲ್ಲಿ ತೋರಿಸ್ತಿದ್ದೀನಿ. ಇದು ನಮ್ಮ ಇಂಡಿಯಾ ಓಕೆನಾ. ಇಂಡಿಯಾ ಪಕ್ಕಕ್ಕೆ ಹೋದ್ರೆ ಪಾಕಿಸ್ತಾನ ಬರುತ್ತೆ. ಪಾಕಿಸ್ತಾನದ ಪಕ್ಕದಲ್ಲಿ ಅಫ್ಘಾನಿಸ್ತಾನ ಇದೆ. ಅಫ್ಘಾನಿಸ್ತಾನದ ಪಕ್ಕದಲ್ಲಿ ಇರಾನ್ ಇದೆ ಓಕೆನಾ. ಈ ಇರಾನ್ ಏನಿದೆಯಲ್ವಾ ಈ ಇರಾನೇನೆ ಪ್ರಾಕ್ಸಿಸ್ಗಳಿಗೆಲ್ಲನೂ ಕೂಡ ಫಂಡಿಂಗ್ ಮಾಡೋದು. ಈಗ ಹೂತೀಸ್ ಎಲ್ಲಿ ಬರ್ತಾರೆ ಅಂತಂದ್ರೆ ಇಲ್ಲಿ ಒಮಾನ್ ಅಂತ ಕಾಣ್ತಿದ್ಯಾ, ಒಮಾನ್ ಕೆಳಗಡೆ ಯಮನ್ ಅಂತ ಇದೆಯಾ, ಈ ಯಮನ್ ಅಲ್ಲೇನೆ ಹೂತೀಸ್ ಇರೋದು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಮನ್ ನಲ್ಲಿ ಒಂದು ಸಪರೇಟ್ ಸರ್ಕಾರನೇ ಇದೆ. ಬಟ್ ಈ ಏನ್ ರೆಬಲ್ ಹೂತೀಸ್ ಏನಿದಾರಲ್ವಾ, ಹೂತೀಸ್ ಒಂಥರ ರೆಬಲ್ ಗ್ರೂಪ್ ಇದ್ದಂಗೆ. ಅಂದ್ರೆ ಇವ್ರಿಗೆ ಲೈಕ್ ಇವರೇ ಇಂಡಿಪೆಂಡೆಂಟ್ ಆಗಿ ನಾವು ಒಂದು ದೇಶ ಮಾಡ್ಬೇಕಂತ ಇದ್ದಾರೆ ಓಕೆನಾ. ಲೈಕ್ ಆತರ ಒಂದು ಅವ್ರದೇ ಒಂದು ಅಜೆಂಡಾ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಖಾಲಿಸ್ತಾನಿ ಅಂತ ಇರ್ತಾರೆ, ಲೈಕ್ ಈ ತರ ಸಪರೇಟಿಸ್ಟ್ ಮೂವ್ಮೆಂಟ್ ಮಾಡೋರೆಲ್ಲ ಇರ್ತಾರಲ್ವಾ, ಸೇಮ್ ಅದೇ ರೀತಿನೇ ಯಮನ್ ನಲ್ಲಿ ಹೂತೀಸ್ ಇದ್ದಾರೆ. ಈ ಹೂತೀಸ್ಗೆ ಡೈರೆಕ್ಟ್ ಆಗಿ ಇರಾನ್ ಇಂದ ಫಂಡಿಂಗ್ ಬರುತ್ತೆ. ಇವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರೆಡ್ ಸಿ ಕಾಣ್ತಿದ್ಯಾ ನಿಮಗೆ, ರೆಡ್ ಸಿ ಅಂತ ಇದೆಯಲ್ವಿ, ಇಲ್ಲಿ ಗಲ್ಫ್ ಆಫ್ ಅಡನ್ ಅಂತ ಇದೆಯಾ, ಇಲ್ಲೇನಿದೆ ಅಂದ್ರೆ ಇದನ್ನೇ ಬಾಬಲ್ ಮಂಡೇವ್ ಸ್ಟೇಟ್ ಅಂತಾನೂ ಕರೀತಾರೆ. ಈ ಬಾಬಲ್ ಮಂಡೇವ್ ಸ್ಟೇಟ್ ಇಂದ ಏನಾಗುತ್ತೆ ಅಂತಂದ್ರೆ ಈ ಸೌದಿ ಅರೇಬಿಯಾದ ಮೋಸ್ಟ್ ಆಫ್ ದಿ ಪೆಟ್ರೋಲ್ ಮತ್ತೆ ಡೀಸೆಲ್ ಈ ರೂಟ್ ಮೂಲಕನೇ ಹೋಗುತ್ತೆ. ಈಗ ಈ ಹೂತೀಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲೇನೆ ಅಟ್ಯಾಕ್ ಮಾಡ್ತಿದ್ದಾರೆ. ಇಲ್ಲಿ ಅಟ್ಯಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸೌದಿ ಅರೇಬಿಯಾದ ಎಕಾನಮಿಗೆ ಡೈರೆಕ್ಟ್ ಡೆಂಟ್ ಕೊಟ್ಟಂಗಾಗುತ್ತೆ. ಅದಕ್ಕಿಂತ ಈ ವಾರ್ ಇನ್ನೂ ಕೂಡ ಎಸ್ಕಲೇಟ್ ಆಗ್ಬೋದು ಅಂತೇಳಿ ತುಂಬಾ ಜನ ಜಿಯೋ ಪೊಲಿಟಿಕಲ್ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ. ಸೊ ಈಗ ಮೇನ್ ಇಂಪಾರ್ಟೆಂಟ್ ಆಗಿ ನಾನು ನಿಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಈ ಅಮೆರಿಕ ಏನಿದೆಯಲ್ವಾ, ಅಮೆರಿಕ ಯಾವುದೇ ಒಂದು ದೇಶದ ಎಕಾನಮಿನ ಕೊಲ್ಯಾಪ್ಸ್ ಮಾಡಲಿಕ್ಕೆ, ಯಾವುದೇ ಒಂದು ದೇಶನ ಸರ್ವನಾಶ ಮಾಡಲಿಕ್ಕೆ ಏನು ಯೂಸ್ ಮಾಡುತ್ತೆ ಅಂತಂದ್ರೆ ಸ್ಯಾಂಕ್ಷನ್ನ ಯೂಸ್ ಮಾಡುತ್ತೆ. ಸ್ಯಾಂಕ್ಷನ್ ಅಂದ್ರೆ ಏನಂತಂದ್ರೆ ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಎಕ್ಸಾಂಪಲ್ಗೆ ಜಗತ್ತಲ್ಲಿ ಹೆಂಗಾಗುತ್ತೆ ಹೇಳಿ, ಜಗತ್ತಲ್ಲಿ ಟ್ರೇಡ್ ಆಗುತ್ತೆ. ಯಾವ ರೀತಿ ಟ್ರೇಡ್ ಆಗುತ್ತೆ, ಈಗ ಸೌದಿ ಅರೇಬಿಯಾದಲ್ಲಿ ಕ್ರೂಡ್ ಆಯಿಲ್ ಇದೆ ಓಕೆನಾ. ಕ್ರೂಡ್ ಆಯಿಲ್ನ ಅವರು ಬೇರೆ ದೇಶಕ್ಕೆ ಸೆಲ್ ಮಾಡಿದ್ರೆ ಬೇರೆ ದೇಶದಿಂದ ದುಡ್ಡು ಬರುತ್ತೆ. ಬೇರೆ ದೇಶದಿಂದ ದುಡ್ಡು ಬರುತ್ತೆ ಅಂತಂದ್ರೆ ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಇವರು ಲೈಕ್ ಆ ಕಂಟ್ರಿನ ಡೆವಲಪ್ಮೆಂಟ್ ಮಾಡ್ಬೋದು. ಈಗ ಇರಾನ್ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಅಂದ್ರೆ ಕ್ರೂಡ್ ಆಯಿಲ್ ಜಾಸ್ತಿ ಇದೆ, ಬಟ್ ಅವ್ರಿಗೆ ಕ್ರೂಡ್ ಆಯಿಲ್ನ ಸೆಲ್ ಮಾಡೋಕ್ಕೆ ಆಗದೇ ಇಲ್ಲ. ಯಾಕಂತಂದ್ರೆ ಈ ಅಮೆರಿಕ ಹಾಕಿರೋ ಸ್ಯಾಂಕ್ಷನ್ ಇಂದ. ಸ್ಯಾಂಕ್ಷನ್ ಅಂದ್ರೆ ಏನಂತಂದ್ರೆ ಲೈಕ್
ನೀವು ಬೇರೆ ದೇಶದ ಜೊತೆಗೆ ಟ್ರೇಡ್ ಮಾಡಂಗಿಲ್ಲ ಅಂತ ಯು ಎಸ್ ಎ ಹೇಳುತ್ತಲ್ವಾ, ಅದನ್ನೇ ಸ್ಯಾಂಕ್ಷನ್ ಅಂತೇಳಿ ಕರೀತಾರೆ. ಈಗ ರೀಸೆಂಟಾಗಿ ಏನು ಮಾಡ್ತಿದೆ ಅಂತಂದರೆ ಅಮೇರಿಕ, ನೀವು ಸಿಂಪಲಾಗಿ ನಾನು ರೀಸೆಂಟಾಗಿ ಡೊನಾಲ್ಡ್ ಟ್ರಂಪ್ ಏನೊಂದು ಟ್ವೀಟ್ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಮೇರಿಕ ಹೆಂಗೆ ಈ ಸ್ಯಾಂಕ್ಷನ್ನ ಒಂದು ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ. ಅದಕ್ಕಿಂತ ಮೊದಲು ಇದೊಂದು ಕ್ಲಿಪ್ ನೋಡಿ. ಇವರು ಯು ಎಸ್ ಟ್ರೆಜರಿ ಚೀಫ್ ಅಂತ, ಇವ್ರ ಹೆಸರು ಸ್ಕಾಟ್ ಬೆಸೆಂಟ್ ಅಂತ, ಓಕೆನಾ? ಇವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ ಮೊದಲು ಕೇಳಿ. From epic fury to economic fury, and at the president's orders, we have raised the level even again. And watch this space for more announcements coming next week, because we are going to apply measures like have never been seen in the history of economic isolation on a country. ಇವ್ರೇನು ಹೇಳ್ತಿದ್ದಾರೆ ಅಂತಂದರೆ, ನಾವು ಆಪರೇಷನ್ ಎಪಿಕ್ ಫ್ಯೂರಿಯಿಂದ ಆಪರೇಷನ್ ಎಕಾನಮಿಕ್ ಫ್ಯೂರಿಯನ್ನು ಈ ಇರಾನ್ ಮೇಲೆ ಲಾಂಚ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಅಂದರೆ ಏನು ಗೊತ್ತಾ? ಆಪರೇಷನ್ ಎಪಿಕ್ ಫ್ಯೂರಿ ಅಂದರೆ ಏನಂತಂದರೆ, ಲೈಕ್ ಈ ಇಸ್ರೇಲು ಮತ್ತು ಅಮೇರಿಕ ಸೇರ್ಕೊಂಡು ಏನು ಅಮೇರಿಕ ಇರಾನ್ ಮೇಲೆ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ರಲ್ವಾ, ಇದಕ್ಕೇ ಇವರು ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರು ಕೊಟ್ಟಿದ್ರು. ಜಸ್ಟ್ ಲೈಕ್ ನಮ್ಮ ಇಂಡಿಯಾ ಯಾವ ರೀತಿ ಪಾಕಿಸ್ತಾನದ ಮೇಲೆ ಲೈಕ್ ಆಪರೇಷನ್ ಮಾಡಿದಾಗ ಆಪರೇಷನ್ ಸಿಂಧೂರ್ ಅಂತ ಹೆಸರು ಕೊಟ್ಟಿದ್ರಲ್ವಾ, ಅದೇ ರೀತಿಯೇ ಈ ಅಮೇರಿಕ ಮತ್ತು ಇಸ್ರೇಲ್ ಸೇರ್ಕೊಂಡ್ಬಿಟ್ಟು ಇದಕ್ಕೆ ಆಪರೇಷನ್ ಎಪಿಕ್ ಫ್ಯೂರಿ ಅಂತ ಹೆಸರು ಕೊಟ್ಟಿದ್ರು. ಇಷ್ಟು ದಿನ ಆಪರೇಷನ್ ಎಪಿಕ್ ಫ್ಯೂರಿ ನಡೀತಾ ಬಂದಿತ್ತು. ಬಟ್ ಈಗ ಏನು ಮಾಡ್ತಿದೆ ಅಂತಂದರೆ ಯು ಎಸ್ ಆಪರೇಷನ್ ಎಕನಾಮಿಕ್ ಫ್ಯೂರಿ ಮಾಡ್ತೀವಿ ನಾವು ಇರಾನ್ ಮೇಲೆ ಅಂತ ಹೇಳ್ತಿದೆ. ಆಪರೇಷನ್ ಎಕನಾಮಿಕ್ ಫ್ಯೂರಿ ಅಂದರೆ ಏನಂತಂದರೆ, ಇಷ್ಟು ದಿನ ನಾವು ಮಿಲಿಟರಿನ ಯೂಸ್ ಮಾಡಿಕೊಂಡು ಈ ಇರಾನ್ನ ಬಗ್ಬಿಡಿಲಿಕ್ಕೆ ಪ್ರಯತ್ನ ಪಡ್ತಿದ್ವಿ. ಬಟ್ ಇನ್ಮೇಲೆ ಏನು ಮಾಡ್ತೀವಿ ಅಂತಂದರೆ, ಇರಾನ್ನ ಎಕಾನಮಿನ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡಿಬಿಡ್ತೀವಿ. ಒಂದ್ಸರಿ ಇರಾನ್ನ ಎಕಾನಮಿನ ಡೆಸ್ಟ್ರಾಯ್ ಮಾಡಿಬಿಟ್ರೆ ಇರಾನ್ ಹತ್ರ ದುಡ್ಡು ಬರಲ್ಲ. ಇರಾನ್ ಹತ್ರ ದುಡ್ಡು ಬರಲ್ಲ ಅಂತಂದರೆ ಇರಾನ್ಗೆ ಈ ವಾರ್ನ ಫಂಡ್ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಒಂದ್ಸರಿ ಏನಾದರೂ ಇರಾನು ಈ ವಾರ್ನ ಫಂಡ್ ಮಾಡೋದನ್ನು ನಿಲ್ಲಿಸಿದ್ರೆ ಆಟೋಮೆಟಿಕ್ ಆಗಿ ಈ ವಾರೇ ನಿಂತೋಗ್ಬಿಡುತ್ತೆ ಅಂತ ಈ ಸ್ಕಾಟ್ ಬೆಸೆಂಟ್ ಅಂದ್ರೆ ಲೈಕ್ ಅಮೆರಿಕಾದ ಟ್ರೆಜರಿ ಸೆಕ್ರೆಟರಿ ಹೇಳ್ತಿದ್ದಾರೆ. ಅದನ್ನ ಹೆಂಗ್ ಮಾಡ್ತಾರೆ ಅಂತ ಲೈಕ್ ಅವ್ರು ಮುಂದೆ ಮಾಡ್ತಾರೆ, ಇನ್ನೂ ಹೇಳ್ತಿಲ್ಲ, ಲೈಕ್ ಅದನ್ನ ಹೆಂಗ್ ಮಾಡ್ತೀವಿ ಅಂತ ಇನ್ನೂ ಹೇಳಿಲ್ಲ. ಬಟ್ ಹೆಂಗ್ ಮಾಡ್ಬೋದು ಅಂತಂದ್ರೆ, ಸಿಂಪಲ್ ಆಗಿ ಈಗ ಇರಾನ್ ಎಕಾನಮಿಗೆ ಯಾವ ರೀತಿ ದುಡ್ಡು ಬರ್ತಿದೆ ಹೇಳಿ, ಯಾವ ರೀತಿ ದುಡ್ಡು ಬರ್ತಿದೆ ಅಂತಂದ್ರೆ, ಸಿಂಪಲ್ ಆಗಿ ಇವರು ಬೇರೆ ದೇಶಕ್ಕೆ ಕ್ರೂಡ್ ಆಯಿಲ್ನ ಸೆಲ್ ಮಾಡ್ತಾರೆ. ಕ್ರೂಡ್ ಆಯಿಲ್ನ ಸೆಲ್ ಮಾಡೋದ್ರಿಂದ ಇವ್ರಿಗೆ ದುಡ್ಡು ಬರುತ್ತಲ್ವಾ. ನನಗೇನು ಅನ್ಸುತ್ತೆ ಅಂತಂದ್ರೆ, ಈ ಕ್ರೂಡ್ ಆಯಿಲ್ನ ಮೇಜರ್ ಆಗಿ ಬೈ ಮಾಡ್ತಿರೋದು ಯಾರು ಅಂತಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಚೈನಾ ಬೈ ಮಾಡ್ತಿದೆ. ಸೊ ಚೈನಾಗೇನೆ ಹೇಳ್ಬಿಡ್ತಾರೆ ಈ ಯು ಎಸ್ ಏನಂತಂದ್ರೆ, ನೀವು ಇರಾನ್ನಿಂದ ಕ್ರೂಡ್ ಆಯಿಲ್ನ ಬೈ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ಒಂದ್ಸರಿ ಇರಾನ್ನ ಕ್ರೂಡ್ ಆಯಿಲ್ನ ಚೈನಾ ಏನಾದರೂ ಬೈ ಮಾಡೋದು ನಿಲ್ಸಿದ್ರೆ ಇರಾನ್ ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಆದಂಗೆನೆ. ಯಾಕಂತಂದ್ರೆ ಅವ್ರ ಹತ್ರ ದುಡ್ಡೇ ಬರಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹೇಳ್ತೀನಿ ಕೇಳಿ, ಏನಂತಂದ್ರೆ ಲೈಕ್ ರೀಸೆಂಟಾಗಿ ನೀವು ನೋಡಿರ್ಬೋದು, ಡೊನಾಲ್ಡ್ ಟ್ರಂಪ್ ಚೈನಾಗೆ ಹೋಗಿದ್ದ. ತುಂಬಾ ಜನ ನಿಮಗೆ ಮೀಡಿಯಾದಲ್ಲೆಲ್ಲ ಏನು ತೋರಿಸ್ತಾರೆ ಹೇಳಿ, ಅಮೆರಿಕ ಮತ್ತು ಚೈನಾ ಕಂಡ್ರೆ ಇಬ್ರಿಗೂ ಆಗಲ್ಲ ಅಂತ ಹೇಳ್ತಾರೆ. ಬಟ್ ರೀಸೆಂಟಾಗಿ ಏನಾಗಿತ್ತು, ಡೊನಾಲ್ಡ್ ಟ್ರಂಪು ಚೈನಾಗೆ ಹೋಗಿ ಬಂದಿದ್ದ. ಚೈನಾಗೆ ಯಾಕೆ ಹೋಗಿ ಬಂದಿದ್ದ? ಯಾಕಂತಂದ್ರೆ ಅವರಿಬ್ರು ಸಂಬಂಧನ ಡೆವಲಪ್ ಮಾಡಬೇಕು, ಇನ್ನೂ ಕೂಡ ನಾವು ಟೈಸ್ನ ಇಂಪ್ರೂವ್ ಮಾಡಬೇಕು ಅಂತ ಹೋಗಿದ್ದ ಡೊನಾಲ್ಡ್ ಟ್ರಂಪ್. ಈಗ ಶಿ ಜಿನ್ಪಿಂಗ್ ಅಂದ್ರೆ ಚೈನೀಸ್ ಪ್ರೆಸಿಡೆಂಟ್ ಯು ಎಸ್ ಎಗೆ ಹೋಗ್ತಾನೆ. ನೀವೇ ಬೇಕಾದ್ರೆ ಆರ್ಟಿಕಲ್ ಕೂಡ ನೋಡಿ. ಟ್ರಂಪ್ ಸೇಸ್ ಶಿ ವಿಲ್ ವಿಸಿಟ್ ಯು ಎಸ್ ಎ ಆನ್ ಸೆಪ್ಟೆಂಬರ್ 24. ಎಕ್ಸಾಕ್ಟ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಶಿ ಜಿನ್ಪಿಂಗ್ ಅವರು ಯಾವಾಗ ಯು ಎಸ್ ಎಗೆ ಹೋಗ್ತಾರೆ ಅಂತ. ನನ್ಗೇನು ಅನ್ಸುತ್ತೆ ಅಂತಂದ್ರೆ, ಈಗ ಶಿ ಜಿನ್ಪಿಂಗ್ ಅವರು ಯು ಎಸ್ ಎಗೆ ಹೋದಾಗ ಇವ್ರೇನು ಮಾತಾಡ್ಬೋದು ಅಂತಂದ್ರೆ, ಲೈಕ್ ಚೈನಾಗೆ ಯು ಎಸ್ ಎ ಹೇಳ್ಬೋದು, ನೀನು ಇರಾನಿಂದ ಕ್ರೂಡ್ ಆಯಿಲ್ನ ಬೈ ಮಾಡೋದನ್ನ ನಿಲ್ಲಿಸು ಅಂತ. ಒಂದ್ಸರಿ ಏನಾದರೂ ಚೈನಾ ಈ ಕ್ರೂಡ್ ಆಯಿಲ್ನ ಇರಾನಿಂದ ಬೈ ಮಾಡೋದನ್ನ ನಿಲ್ಲಿಸಿದ್ರೆ ಇರಾನ್ಗೆ ಕಂಪ್ಲೀಟ್ಲಿ ಎಕಾನಮಿಕ್ ಸಪೋರ್ಟು ತಪ್ಪಂಗಾಗುತ್ತೆ. ಒಂದ್ಸರಿ ಇರಾನ್ಗೆ ಏನಾದರೂ ಎಕಾನಮಿಕ್ ಸಪೋರ್ಟ್ ತಪ್ಪಂಗಾದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ವಾರು ಎಂಡ್ ಆದಂಗೆನೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ, ಈ ವಾರ್ ಏನಾದರೂ ಎಂಡ್ ಆಗ್ಬೇಕಂತಂದ್ರೆ ಈ ವಾರಲ್ಲಿ ಮೇನ್ ಆಗಿ 3 ಕಾಂಟೆಂಡರ್ಸ್ ಇದ್ದಾರೆ. ಒಂದು ಇಸ್ರೇಲು, ಇನ್ನೊಂದು ಅಮೆರಿಕ, ಇನ್ನೊಂದು ಇರಾನ್. ಈ 3 ಕಾಂಟೆಂಡರ್ಸು ಏನೇನು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇರಾನ್ ಏನು ಡಿಮ್ಯಾಂಡ್ ಮಾಡ್ತಿದೆ? ಇರಾನ್ನ ಮೊದಲನೇ ಡಿಮ್ಯಾಂಡೇ ಏನಂತಂದ್ರೆ, ನನ್ನನ್ನು ನ್ಯೂಕ್ಲಿಯರ್ ವೆಪನ್ನ ಡೆವಲಪ್ ಮಾಡೋಕ್ಕೆ ಬಿಡು ಅಂತ ಕೇಳುತ್ತಿದೆ. ದಿಸ್ ಇಸ್ ದ ಫಸ್ಟ್ ಡಿಮ್ಯಾಂಡ್ ವಾಟ್ ಇರಾನ್ ಈಸ್ ಆಸ್ಕಿಂಗ್ ಫಾರ್ ಯು ಎಸ್ ಎ ಅಂಡ್ ಇಸ್ರೇಲ್. ಸೆಕೆಂಡ್ ಡಿಮ್ಯಾಂಡ್ ಏನಂತಂದ್ರೆ, ಈ ಇರಾನ್ನ ಪ್ರಾಕ್ಸಿಸ್ ಇದಾರಲ್ವಾ, ಹಮಾಸ್ ಆಗಿರ್ಬೋದು, ಹೆಜ್ಬುಲ್ಲಾ ಆಗಿರ್ಬೋದು, ಹೂತೀಸ್ ಆಗಿರ್ಬೋದು, ಇವ್ರ ಮೇಲೂ ಕೂಡ ಇಸ್ರೇಲು ಅಟ್ಯಾಕ್ ಮಾಡಬಾರ್ದು ಅಂತ ಕೇಳ್ತಿದೆ. ಇನ್ನು ಮೂರನೇ ಡಿಮ್ಯಾಂಡ್ ಏನಂತಂದ್ರೆ, ಇಷ್ಟು ದಿನ ಈ ಇಸ್ರೇಲು ಮತ್ತೆ ಅಮೆರಿಕ ಸೇರ್ಕೊಂಡ್ಬಿಟ್ಟು ಇರಾನ್ನಲ್ಲಿ ಡಿಸ್ಟ್ರಕ್ಷನ್ ಮಾಡಿದಾರಲ್ವಾ, ಲೈಕ್ ಈ ಎಲ್ಲ ಮಿಲಿಟರಿ ಆಪರೇಷನ್ ಮಾಡಿಬಿಟ್ಟು, ಸೊ ಇದರಿಂದ ಡಿಸ್ಟ್ರಕ್ಷನ್ ಆಗಿರೋದ್ರಿಂದ ನಾವು ಮತ್ತೆ ಈ ಇರಾನ್ನ ರೀಬಿಲ್ಡ್ ಮಾಡಲಿಕ್ಕೆ ನಮಗೆ $300 ಬಿಲಿಯನ್ ಕಾಂಪನ್ಸೇಷನ್ ಅಂದ್ರೆ ದುಡ್ಡು ಕೊಡಿ ಅಂತ ಕೇಳ್ತಿದೆ ಇರಾನು. ಇನ್ನು 4ನೇ ಡಿಮ್ಯಾಂಡ್ ಏನಂತಂದ್ರೆ,
ಸ್ಟೇಟ್ ಆಫ್ ಫಾರ್ಮೂಸ್ನ ಕಂಪ್ಲೀಟ್ಲಿ ನಾವೇ ಕಂಟ್ರೋಲ್ ಮಾಡ್ತೀವಿ, ಇದನ್ನ ನಾವೇ ಕಂಟ್ರೋಲ್ ಮಾಡ್ತೀವಿ, ಇದರಲ್ಲಿ ಯಾರೂ ಕೂಡ ತಲೆ ಹಾಕಂಗಿಲ್ಲ ಅಂತೇಳಿ ಇರಾನ್ ಕೇಳ್ತಿದೆ. ಇವು ಮೇನ್ 4 ಲೈಕ್ ಡಿಮ್ಯಾಂಡ್ನ ಈ ಇರಾನು ಈ ಇಸ್ರೇಲ್ ಮತ್ತೆ ಅಮೆರಿಕಾಗೆ ಕೇಳ್ತಿದೆ. ಇನ್ನೊಂದು ಇಂಪಾರ್ಟೆಂಟ್ ಡಿಮ್ಯಾಂಡ್ ಏನಂತಂದ್ರೆ ನಮ್ಮ ಮೇಲಿರೋ ಸ್ಯಾಂಕ್ಷನ್ ಎಲ್ಲನೂ ಕೂಡ ನೀವು ಓಪನ್ ಅಪ್ ಮಾಡಿ ನಾವು ಗ್ಲೋಬಲ್ ಅಲ್ಲಿ ಟ್ರೇಡ್ ಮಾಡೋಕ್ಕೆ ಮುಂದೆ ಬರ್ತೀವಿ, ಅದ್ರ ಜೊತೆಗೆ ನಮ್ಮ ದುಡ್ಡನ್ನು ಏನು ಫ್ರೀಸ್ ಮಾಡಿದಿರಲ್ವಾ ಇದನ್ನೆಲ್ಲನೂ ಕೂಡ ರಿಲೀಸ್ ಮಾಡಿ ಅಂತ ಇರಾನು ಈ ಅಮೆರಿಕಾಗೆ ಡಿಮ್ಯಾಂಡ್ ಇಡ್ತಿದೆ. ಈ 6 ಡಿಮ್ಯಾಂಡ್ನ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈ 6 ಡಿಮ್ಯಾಂಡ್ಗಳಲ್ಲಿ ಒಂದು ಡಿಮ್ಯಾಂಡ್ ಏನಾದ್ರೂ ಕೂಡ ಈ ಅಮೆರಿಕ ಮತ್ತೆ ಇಸ್ರೇಲ್ ಏನಾದ್ರು ಒಪ್ಕೊಂಡ್ಬಿಟ್ರೆ ಈ ವಾರ್ ಅಲ್ಲಿ ಅಫಿಷಿಯಲಿ ಸೋತಂಗಾಗುತ್ತೆ. ಅದಕ್ಕೇನೆ ಈ ವಾರು ನಿಲ್ಲೋ ಅಂತ ಚಾನ್ಸು ತುಂಬಾ ಕಡಿಮೆ ಇದೆ. ಇದು ಗೊತ್ತಾದ ತಕ್ಷಣ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಸೊ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಿದ್ದಾನೆ ಅಂತ ಹೇಳಕ್ಕಿಂತ ಮೊದಲು ಈಗ ಒಬ್ಬ ಕಾಂಟೆಂಡರ್ದು ಡಿಮ್ಯಾಂಡ್ ಏನಂತ ಹೇಳಿದ್ನ, ಈಗ ಇಸ್ರೇಲ್ದು ಮೇನ್ ಡಿಮ್ಯಾಂಡ್ ಏನಂತಂದ್ರೆ ಇರಾನು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಬಾರ್ದು ಅನ್ನೋದು ಒಂದು ಡಿಮ್ಯಾಂಡ್. ಎರಡನೇ ಡಿಮ್ಯಾಂಡ್ ಏನಂತಂದ್ರೆ ಎಲ್ಲಿವರೆಗೂ ಈ ಇರಾನ್ನ ಪ್ರಾಕ್ಸಿಸ್ ಇದಾರಲ್ವಾ, ಯಮನ್ ಅಲ್ಲಿ ಹೂತೀಸು, ಹೆಜ್ಬುಲ್ಲಾ ಮತ್ತೆ ಈ ಗಾಜಾದಲ್ಲಿ ಹಮಾಜ್ ಇದಾರಲ್ವಾ, ಇವರೆಲ್ಲರೂ ಕೂಡ ಡೆಸ್ಟ್ರಾಯ್ ಆಗೋವರೆಗೂ ನಾನು ಇವ್ರ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತೀನಿ ಅಂತೇಳಿ ಇಸ್ರೇಲ್ ಹೇಳ್ತಿದೆ. ಬಟ್ ಇದು ಇರಾನ್ಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ಈ ಇರಾನ್ ಡಿಮ್ಯಾಂಡ್ ಹೇಳಿದೆ, ಇಸ್ರೇಲ್ ಡಿಮ್ಯಾಂಡ್ ಹೇಳಿದೆ. ಈಗ ಅಮೆರಿಕದ ಡಿಮ್ಯಾಂಡ್ ಏನಂತಂದ್ರೆ, ಫಸ್ಟ್ ಡಿಮ್ಯಾಂಡೇ ಅಮೆರಿಕ ಏನ್ ಇಡ್ತಿದೆ ಅಂತಂದ್ರೆ, ಮೊದಲನೇದು ಇರಾನು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಬಾರ್ದು. ದಿಸ್ ಇಸ್ ದ ಫಸ್ಟ್ ಡಿಮ್ಯಾಂಡ್ ವಾಟ್ ಅಮೆರಿಕ ವಾಂಟೆಡ್. ಸೆಕೆಂಡ್ ಡಿಮ್ಯಾಂಡ್ ಏನಂತಂದ್ರೆ, ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಇಷ್ಟು ದಿನ ಇರಾನ್ ಅವರು ಕ್ಲೋಸ್ ಮಾಡಿದ್ರಲ್ವಾ, ಆ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಕ್ಲೋಸ್ ಮಾಡಿರೋದನ್ನ ಓಪನ್ ಮಾಡಬೇಕು, ಅದ್ರ ಜೊತೆಗೆ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕಂಟ್ರೋಲು ಅಮೆರಿಕಕ್ಕೆ ಬೇಕು ಅಂತೇಳಿ ಟ್ರಂಪ್ ಕೇಳ್ತಿದ್ದಾನೆ. ಇದು ಇರಾನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನೀವೇ ಯೋಚನೆ ಮಾಡಿ, ಇಲ್ಲಿ 3 ಜನ ಕಾಂಟೆಂಡರ್ಸ್ ಇದಾರೆ ಅಂತಂದ್ರೆ 3 ಜನದ ಡಿಮ್ಯಾಂಡ್ಗಳು ಕೂಡ ಒಬ್ರಿಗೊಬ್ಬರಿಗೆ ಸಮ್ಮತ ಆಗಕ್ಕೆ ಸಾಧ್ಯನೇ ಇಲ್ಲ. ಆ ತರ ಡಿಮ್ಯಾಂಡ್ಗಳನ್ನ ಇಡ್ತಿದ್ದಾರೆ. ಇದರಿಂದ ಡೊನಾಲ್ಡ್ ಟ್ರಂಪ್ ಏನ್ ಅರ್ಥ ಆಯ್ತು ಅಂತಂದ್ರೆ, ಈ ವಾರ್ ಯಾವತ್ತೂ ಕೂಡ ನಿಲ್ಲೋ ಸಾಧ್ಯತೆ ಇಲ್ವೇ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ವಾರ್ ನಿಲ್ಲಕ್ಕೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳಿ, ಯು ಎಸ್ ಎಕಾನಮಿಗೆ ಬಹಳ ಡೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ವಿಯೆಟ್ನಾಮ್ ಅಲ್ಲೂ ಕೂಡ ಯು ಎಸ್ ಏನ್ ಮಾಡುತ್ತೆ ಅಂತಂದ್ರೆ ಬರೋಬ್ಬರಿ 20 ವರ್ಷಗಳ ಕಾಲ ಯುದ್ಧ ಮಾಡುತ್ತೆ. ಯುದ್ಧ ಮಾಡ್ಬಿಟ್ಟು ಅಲ್ಲಿ ಗೆಲ್ಲಕ್ ಆಗಲ್ಲ ಅವ್ರಿಗೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ವಿಯೆಟ್ನಾಮ್ನ ಅಲ್ಲೇ ಬಿಟ್ಬಿಟ್ಟು ವಾಪಸ್ ಯು ಎಸ್ ಅಮೆರಿಕಾಗ್ ಬರುತ್ತೆ. ಅದೇ ರೀತಿನೇ ಅಫ್ಘಾನಿಸ್ತಾನದಲ್ಲೂ ಕೂಡ ವಾರ್ ಆಗಿತ್ತು. ವಾರ್ ಆದಾಗ ಯು ಎಸ್ ಕೂಡ ಇನ್ವಾಲ್ವ್ ಆಗಿತ್ತು. ಯು ಎಸ್ ಮಿಲಿಟರಿ ಕೂಡ ಅಫ್ಘಾನಿಸ್ತಾನದಲ್ಲಿ ಹೋಗಿದ್ರು. ಬಟ್ ಯು ಎಸ್ ಮಿಲಿಟರಿಗೆ ಅಫ್ಘಾನಿಸ್ತಾನದಲ್ಲೂ ಕೂಡ ಗೆಲ್ಲಕ್ ಆಗ್ಲಿಲ್ಲ. ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಅಫ್ಘಾನಿಸ್ತಾನ ಅಲ್ಲೇನೆ ಬಿಟ್ಬಿಟ್ಟು ಈ ಜೋ ಬೈಡನ್ ಟೈಮಲ್ಲೇ ಅಮೆರಿಕ ವಾಪಸ್ ಬರುತ್ತೆ ತಮ್ಮ ದೇಶಕ್ಕೆ. ಅಲ್ಲಿ ಮಿಲಿಟರಿ ಎಲ್ಲಾನು ಕೂಡ ವಾಪಸ್ ಕರೆಯುತ್ತೆ. ಸೇಮ್ ಅದೇ ರೀತಿನೇ ಇರಾನ್ ಅಲ್ಲೂ ಕೂಡ ಆಗ್ಬಹುದು ಅಂತೇಳಿ ಈಗ ಟ್ರಂಪ್ ಯಾವ ಲೈಕ್ ಮೋಡ್ ಆಫ್ ವಾರ್ನ ಸ್ಟಾರ್ಟ್ ಮಾಡ್ತಾನಂತಂದ್ರೆ ಎಕನಾಮಿಕ್ ವಾರ್ನ ಸ್ಟಾರ್ಟ್ ಮಾಡ್ತಾನೆ. ಅದಕ್ಕೇನೆ ಈ ಯು ಎಸ್ ಎ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರು ಏನ್ ಹೇಳಿದಾರೆ ಅಂತಂದ್ರೆ, ಇಷ್ಟ ದಿನ ನಾವು ಆಪರೇಷನ್ ಎಪಿಕ್ ಫ್ಯೂರಿಯನ್ನ ಮಾಡ್ತಿದ್ವಿ, ಇನ್ಮೇಲಿಂದ ಎಕನಾಮಿಕ್ ಎಪಿಕ್ ಫ್ಯೂರಿಯನ್ನ ಮಾಡ್ತೀವಿ ಅಂತೇಳಿ ಹೇಳ್ತಿದ್ದಾನೆ. ಇದಕ್ಕೆ ಆಲ್ರೆಡಿ ಈ ತರ ಸೈನ್ಸ್ ಕಾಣಕ್ಕೂ ಸ್ಟಾರ್ಟ್ ಆಗಿದೆ. ಓಕೆನಾ, ಅಂದ್ರೆ ಇರಾನ್ ಎಕಾನಮಿ ಎಷ್ಟು ಡೆಸ್ಟ್ರಾಯ್ ಆಗ್ಬಿಟ್ಟಿದೆ ಅಂತಂದ್ರೆ ಆಲ್ರೆಡಿ ನಾನು ನಿಮಗೆ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ತೋರಿಸ್ತೀನಿ. ಮೊದಲನೇ ಇಂಡಿಕೇಟರ್ ಏನ್ ಬರ್ತಿದೆ ಅಂತಂದ್ರೆ, ಇದನ್ನ ನಾನು ಹೇಳ್ತಿಲ್ಲ, ಓಕೆನಾ, ಖುದ್ದು ಇರಾನ್ನ ಪ್ರೆಸಿಡೆಂಟ್ ಅವರೇ ಹೇಳ್ತಿದ್ದಾರೆ. ಇರಾನ್ ನಲ್ಲಿ ಆಕ್ಚುಲಿ ಏನಿದೆ ಅಂತಂದ್ರೆ, ಒಂದು ಡೆಮೊಕ್ರೆಟಿಕಲಿ ಈ ತರ ಎಲೆಕ್ಷನ್ ರೂಪದಲ್ಲಿ ಆಯ್ಕೆಯಾಗಿ ಒಬ್ಬ ಬರ್ತಾನೆ, ಅದ್ರ ಜೊತೆಗೆ ಪ್ಯಾರಲ್ ಆಗಿ ಸುಪ್ರೀಂ ಲೀಡರ್ ಕೂಡ ಇರ್ತಾರೆ. ಸುಪ್ರೀಂ ಲೀಡರ್ ಎಲ್ಲರಿಗಿಂತ ಮೇಲೆ ಇರ್ತಾರೆ. ಓಕೆನಾ, ಸೊ ಈ ಸುಪ್ರೀಂ ಲೀಡರ್ನೇ ಈ ಪ್ರೆಸಿಡೆಂಟ್ ಕೂಡ ಲೈಕ್ ಚೂಸ್ ಮಾಡ್ತಾರಂತೆ. ಸ್ವಲ್ಪ ಇರಾನ್ ನಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಚೇಂಜ್ ಇದೆ. ಓಕೆನಾ, ಅದನ್ನ ನಾನು ನಿಮಗೆ ಯಾವಾಗಾದ್ರೂ ಮತ್ತೆ ಆದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಕೂಡ ಫಸ್ಟ್ ಟೈಮ್ ಕೇಳಿದಾಗ ಹಿಂಗೆಲ್ಲ ಇರುತ್ತೇನಪ್ಪ ಅಂತ ಅನ್ಸಿತ್ತು ನನಗೆ. ಅದು ಹೇಳ್ಬೇಕಂತಂದ್ರೆ ಕಂಪ್ಲೀಟ್ಲಿ ಡಿಕ್ಟೇಟರ್ಶಿಪ್ನು ಕೂಡ ಅಲ್ಲ, ಈ ಕಡೆ ಡೆಮೋಕ್ರಸಿನೂ ಅಲ್ಲ, ಒಂಥರ ಮಿಕ್ಸ್ ತರ ಇದೆ. ಓಕೆನಾ, ಸೊ ಇರಾನ್ ಪ್ರೆಸಿಡೆಂಟ್ ಅಂದ್ರೆ ಲೈಕ್ ಇರಾನ್ ನಲ್ಲಿ ಯಾರು ಪ್ರೆಸಿಡೆಂಟ್ ಇದಾರೆ ಅಂತಂದ್ರೆ ಅವ್ರ ಹೆಸರು ಮಸೂದ್ ಪೆಜೆಸ್ಟಿಯಾನ್ ಅಂತ. ಓಕೆನಾ, ಅವ್ರೇನ್ ಹೇಳ್ತಿದಾರೆ ಅಂತಂದ್ರೆ, ಸಿಂಪಲ್ ಆಗಿ ಇಲ್ಲಿ ಒಂದು ಟ್ವೀಟ್ ನ ಓದ್ತೀನಿ ನಾನು. ದ ಲೈವ್ಲಿಹುಡ್ ದಟ್ ಆರ್ ಬ್ರದರ್ಸ್ ಸೇ ದ ಹೈ prices that he talks about, well, it's natural. Now we used to bring it by ship. Now it covers a whole path and comes. The final prices has gone up. Our income has also decreased. We used to sell oil. Now we can't sell it. They now hit and destroyed some of the factories. We can't get taxes in the way either. Not only can we not get it, we have to give them money to stand on their own feet. The wheel must turn. I can't do anything for that wheel not to turn. It means our problems has multiplied several times. On the other hand, our income has decreased. ಸಿಂಪಲ್ ಆಗಿ ಇವ್ರು ಏನು ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಇನ್ಕಮ್ ಬರೋದೇನೆ ಕಡಿಮೆ ಆಗ್ತಿದೆ. ಇನ್ಕಮ್ ಬರೋದು ಕಡಿಮೆ ಆಗ್ತಿರೋದ್ರಿಂದ ಮತ್ತೆ ಲೈಕ್ ನಾವೀಗ ಏನು ಬೇರೆ ದೇಶದಿಂದ ಗೂಡ್ಸ್ ಮತ್ತೆ ಸರ್ವಿಸಸ್ನ ತರಿಸ್ಕೊಳ್ತೀವಲ್ವಾ, ಅದು ಒಂದು ಸ್ಟೇಟ್ ಆಫ್ ಹಾರ್ಮುಜ್ ಥ್ರೂ ಬರ್ತಿತ್ತು, ಇಲ್ಲ ಅಂತಂದ್ರೆ ಲೈಕ್ ಈ ರೆಡ್ ಸಿ ಮೂಲಕ ಬರ್ತಿತ್ತು. ಈಗ ಇವೆರಡೂ ಕೂಡ ಬ್ಲಾಕೇಡ್ ಆಗಿರೋದ್ರಿಂದ ನಮಗೆ ಫುಡ್ ಮತ್ತೆ ನಮ್ದು ಗೂಡ್ಸು ಏನು ಸರ್ವಿಸಸ್ ಟ್ರೇಡೇ ಆಗ್ತಿಲ್ಲ. ಟ್ರೇಡ್ ಆಗ್ಲಿಲ್ದೇ ಇರೋದ್ರಿಂದ ನಮ್ಮ ದೇಶಕ್ಕೆ ಇನ್ಕಮ್ ಬರ್ತಿಲ್ಲ, ಮತ್ತೆ ಟ್ರೇಡ್ ಬರ್ತಿಲ್ವಲ್ವಾ, ಲೈಕ್ ರೂಟೇನೆ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆಯಲ್ವಾ. ಎಲ್ಲ ಗೂಡ್ಸ್ ಮತ್ತೆ ಸರ್ವಿಸಸ್ ಪ್ರೈಸ್ ಜಾಸ್ತಿ
ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಾನು ನಿಮಗೆ ಇನ್ನೊಂದು ಆರ್ಟಿಕಲ್ ಕೂಡ ತೋರಿಸ್ತೀನಿ. ಏನಂತಂದ್ರೆ ಇರಾನ್ ಅಲ್ಲಿ ಬರೋಬ್ಬರಿ 88% ಇನ್ಫ್ಲೇಷನ್ ಇದೆ. ಓಕೆನಾ, ನೀವು ಸಿಂಪಲ್ ಆಗಿ ನೋಡಿ 88% ಇಯರ್ ಆನ್ ಇಯರ್ ಇನ್ಫ್ಲೇಷನ್ ಅಂತಂದ್ರೆ ಯೋಚನೆ ಮಾಡಿ, ಇಟ್ಸ್ ವೆರಿ ಕ್ರೇಜಿ. ಓಕೆನಾ, ನಮ್ಮ ದೇಶದಲ್ಲಿ 4-5% ಇನ್ಫ್ಲೇಷನ್ ಇರೋದ್ರಿಂದನೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಯ್ಯಪ್ಪ ನಮ್ಗೇನು ಖರೀದಿ ಮಾಡಕ್ಕೆ ಆಗ್ತಿಲ್ಲ, ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅಂತ ಮಾತಾಡ್ತೀವಿ. ಬಟ್ ಇರಾನ್ ಅಲ್ಲಿ 85-88% ಇನ್ಫ್ಲೇಷನ್ ಇದೆ. ಅಲ್ಲಿಯ ಜನಗಳು ಯಾವ ರೀತಿ ಬದುಕ್ತಾರೆ ನೀವು ಯೋಚನೆ ಮಾಡಿ. ನಾನು ರೀಸೆಂಟ್ ಆಗಿ ವ್ಲಾಗ್ಸ್ ಕೂಡ ನೋಡ್ತಿದ್ದೆ, ಲೈಕ್ ಇರಾನ್ ನಲ್ಲಿ ಜನಗಳ ಜೀವನ ಯಾವ ರೀತಿ ಇದೆ ಅಂತ. ಅಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಕರೆನ್ಸಿ ಕೊಟ್ಬಿಟ್ಟು ಯಾರು ಕೂಡ ಲೈಕ್ ಏನು ವಸ್ತುಗಳನ್ನು ಪರ್ಚೇಸೇ ಮಾಡಲ್ಲ. ಅಲ್ಲಿ ಏನಾದ್ರು ನೀವು ಜಸ್ಟ್ ಒಂದು ಬಿಸ್ಕೆಟ್ ಅಥವಾ ಏನಾದ್ರು ತಗೋಬೇಕಂತಂದ್ರೆ ಇಷ್ಟಿಷ್ಟು ದಪ್ಪ ದಪ್ಪ ನೋಟ್ ಕೊಡ್ಬೇಕು. ಯಾಕಂತಂದ್ರೆ ಅಲ್ಲಿಯ ಕರೆನ್ಸಿ ತನ್ನ ವ್ಯಾಲ್ಯೂನ ಕಂಪ್ಲೀಟ್ಲಿ ಕಳ್ಕೊಂಡ್ಬಿಟ್ಟಿದೆ. ಸೊ ಟ್ರಂಪ್ನು ಕೂಡ ಟ್ವೀಟ್ ಮಾಡಿ ಇದನ್ನೇ ಹೇಳ್ತಿದ್ದಾನೆ. ಏನಂತಂದ್ರೆ ಟ್ರಂಪ್ ಒಂಥರ ಕಾಮಿಡಿ ಮಾಡ್ತಾನೆ. ಓಕೆನಾ, ಲೈಕ್ ಇರಾನ್ ನೋಡ್ಬಿಟ್ಟು ನೋಡಿ ಇರಾನ್ ಯಾವ ತರ, ಲೈಕ್ ಇರಾನ್ ಕರೆನ್ಸಿ ಯಾವ ರೀತಿ ಡಿಪ್ರಿಷಿಯೇಟ್ ಆಗ್ತಿದೆ ಅಂತ. ನೀವೇ ಸಿಂಪಲ್ ಆಗಿ ನೋಡಿ, 1 ಮಿಲಿಯನ್ ಇರಾನಿಯನ್ ರಿಯಾಲ್ ಅಂತಂದ್ರೆ ಕೇವಲ 0.53 ಸೆಂಟ್ಸ್ ಅಷ್ಟೇ, $1 ಕೂಡ ಅಲ್ಲ. ನಮ್ಮ ದೇಶದ ಕರೆನ್ಸಿ ಎಕ್ಸ್ಚೇಂಜ್ ಎಷ್ಟಿದೆ ಹೇಳಿ? $1ಗೆ ನಮ್ಮ ದೇಶದ ಕರೆನ್ಸಿ ಎಕ್ಸ್ಚೇಂಜ್ ಎಷ್ಟಿದೆ ಅಂತಂದ್ರೆ 95 ರೂಪಾಯಿ ಇದೆ. ಅದೇ ಇರಾನ್ ಎಷ್ಟಿದೆ ಅಂತಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ $1ಗೆ 2 ಮಿಲಿಯನ್. ನಿಮ್ಮ ಹತ್ರ ಏನಾದರೂ $1 ರೊಕ್ಕ ದುಡ್ಡಿದೆ ಅಂತಂದ್ರೆ ನೀವು ಇರಾನ್ ನಲ್ಲಿ ಮಿಲಿಯನಿಯರ್ ಆದಂಗೆ. ಓಕೆನಾ, ಸೊ ಅಷ್ಟು ಕರೆನ್ಸಿ ಡಿಪ್ರಿಷಿಯೇಟ್ ಆಗಿದೆ. ಇಷ್ಟಕ್ಕೊಂದೆಲ್ಲ ಕರೆನ್ಸಿ ಡಿಪ್ರಿಷಿಯೇಟ್ ಆದರೆ ಏನಾಗುತ್ತೆ ಅಂತಂದ್ರೆ ಆ ದೇಶದಲ್ಲಿ ಇನ್ಫ್ಲೇಷನ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ನಮ್ಮ ದೇಶದಲ್ಲೇ ಅದೇ ನಾನು ನಿಮ್ಗೆ ಆವಾಗಲೇ ಹೇಳಿದ್ನಲ್ವಾ, ಜಸ್ಟ್ ಒಂದು 5-6% ಇನ್ಫ್ಲೇಷನ್ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಮ್ಮ RBI ಬಂದ್ಬಿಟ್ಟು ರೇಟ್ ಜಾಸ್ತಿ ಮಾಡೋದು ಹಿಂಗೆಲ್ಲ ಮಾಡುತ್ತೆ. ಸೊ ಇಟ್ಸ್ ಅ ವೆರಿ ಡೆವಸ್ಟೇಟಿಂಗ್ ಸಿಚುವೇಶನ್. ಓಕೆನಾ, ಇದರಿಂದನೇ ಇರಾನ್ ಎಕಾನಮಿ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗ್ತಿದೆ. ನಾನು ನಿಮಗೆ ಇದನ್ನೇ ಹೇಳಕ್ಕೆ ಪ್ರಯತ್ನ ಪಡ್ತಿರೋದು ಅವಾಗ್ಲಿಂದ. ಏನಂತಂದ್ರೆ US ಏನಿದೆಯಲ್ವಾ, ಇಷ್ಟು ದಿನ ಮಿಲಿಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ಈ ಇರಾನ್ನ ಈ ವಾರಿಂದ ಎಕ್ಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿತ್ತು. ಬಟ್ ಈಗ ಅಮೆರಿಕಾಗೆ ಗೊತ್ತಾಗಿದೆ ಏನಂತಂದ್ರೆ ಈ ಇರಾನ್ನ ನಾವು ಈ ಮಿಲಿಟರಿ ಆಕ್ಟಿವಿಟಿಯಿಂದ, ಮಿಲಿಟರಿ ಆಕ್ಷನ್ ಇಂದ ಸೋಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಕನಾಮಿಕ್ ಆಕ್ಟಿವಿಟಿನ ಟ್ರಿಗರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದರಿಂದ ನನಗೇನು ಅನ್ಸುತ್ತೆ ಅಂತಂದ್ರೆ ಮುಂದೆ ಹೋಗ್ಬಿಟ್ಟು ಈ ವಾರ್ ಹಿಂಗೆ ಕಂಟಿನ್ಯೂ ಆಗ್ಬೋದು ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಕೊನೆಯ 51 ವರ್ಷದಿಂದ, ನೀವು ಲಾಸ್ಟ್ 51 ವರ್ಷದ ಇತಿಹಾಸ ತೆಗೆದು ನೋಡಿ, 1979ರಲ್ಲಿ ಅನ್ಕೋತೀನಿ ನಾನು ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆಗಿದ್ದು. ಇಸ್ಲಾಮಿಕ್ ರೆವಲ್ಯೂಷನ್ ಆದಾಗಿಂದ ಇಲ್ಲಿವರೆಗೂ 51 ವರ್ಷ ಆಗಕ್ಕೆ ಬಂತು. ಇಲ್ಲಿವರೆಗೂ ಕೂಡ US ಸ್ಯಾಂಕ್ಷನ್ ಹಾಕಿದ್ರು ಕೂಡ ಇರಾನ್ ಎಕ್ಸಿಸ್ಟೆನ್ಷಿಯಲ್ ಇದೆ ಅಂತಂದ್ರೆ ಇರಾನ್ಗೆ ಈ US ಪ್ರೆಷರ್ ಎಷ್ಟು ಮಾಡಿದ್ರು ಕೂಡ ಲೈಕ್ ಅವರು ತಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ. ಸೊ ನನಗೇನು ಅನ್ಸುತ್ತೆ ಅಂತಂದ್ರೆ ಈ ವಾರ ಇನ್ನೂ ಪ್ರೊಲಾಂಗ್ ಆಗಿ ಜಾಸ್ತಿ ಮುಂದೆ ಹೋಗ್ಬೋದು ಅಂತ ನನ್ಗನ್ಸುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆಗಿ ನಾನು ರೀಸೆಂಟಾಗಿ ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ. ಓಕೆನಾ, ಯಾರ್ದಂತಂದ್ರೆ ರಾಜ್ ಶಮಾನಿ ಅವ್ರದ್ದು. ನೀವು ಕೂಡ ನೋಡಿರ್ಬೋದು ಅವ್ರ ಪಾಡ್ಕಾಸ್ಟ್ ಅಲ್ಲಿ. ರೀಸೆಂಟ್ ಆಗಿ ಒಬ್ರು ಪ್ರೊಫೆಸರ್ ಜಿಯಾಂಗ್ ಅನ್ನ ಬಂದಿದ್ರು. ಓಕೆನಾ, ಪ್ರೊಫೆಸರ್ ಜಿಯಾಂಗ್, ನೀವು ಇವ್ರ ಬಗ್ಗೆ ಕೇಳಿರ್ಬೋದು. ಯೂಟ್ಯೂಬ್ ಅಲ್ಲಿ ಇವ್ರದ್ದು ಪ್ರಿಡಿಕ್ಟಿವ್ ಹಿಸ್ಟ್ರಿ ಅಂತ ಒಂದು ಚಾನಲ್ ಕೂಡ ಇದೆ. ನಾನು ರೀಸೆಂಟ್ ಆಗಿ ಇವ್ರ ಮೇಲೆ ಒಂದು ರೀಲ್ ಕೂಡ ಮಾಡಿದ್ದೆ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಡೊನಾಲ್ಡ್ ಟ್ರಂಪ್ 2024ರಲ್ಲಿ ಗೆಲ್ಲೋದಕ್ಕಿಂತ ಮೊದಲನೇ ಒಂದು ಪ್ರಿಡಿಕ್ಷನ್ ಮಾಡಿದ್ರು. ಒಂದಲ್ಲ 3 ಪ್ರಿಡಿಕ್ಷನ್ ಮಾಡಿದ್ರು. ಏನ್ ಪ್ರಿಡಿಕ್ಷನ್ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ 2024ರಲ್ಲಿ US ಅಲ್ಲಿ ಗೆಲ್ತಾರೆ ಅಂತ. ಆಕ್ಚುಲಿ ಇನ್ನು ಗೆದ್ದಿರ್ಲಿಲ್ಲ, ಗೆಲ್ಲಕ್ಕಿಂತ ಮೊದಲೇನೆ ಇವರು ಡೊನಾಲ್ಡ್ ಟ್ರಂಪ್ ಗೆಲ್ತಾನೆ ಅಂತೇಳಿ ಪ್ರಿಡಿಕ್ಷನ್ ಮಾಡಿದ್ರು. ಅದು ಸರಿ ಆಯಿತು. ಎರಡನೇ ಪ್ರಿಡಿಕ್ಷನ್ ಏನು ಮಾಡಿದ್ರು ಅಂತಂದ್ರೆ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಗೆದ್ರೆ ಇರಾನ್ನಲ್ಲಿ US ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ವಾರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅದು ಕೂಡ ಸತ್ಯ ಆಗಿದೆ. ಓಕೆನಾ, ಇನ್ನು ಮೂರನೇ ಪ್ರಿಡಿಕ್ಷನ್ ಏನು ಮಾಡಿದ್ರು ಅಂತಂದ್ರೆ ಒಂದು ವೇಳೆ ಇರಾನ್ ಇಸ್ರೇಲ್ ಅಮೆರಿಕ ವಾರ್ ಆದರೆ ಅಮೆರಿಕ ಗ್ರೌಂಡ್ ಟ್ರೂಪ್ಸ್ನ ಇರಾನ್ನಲ್ಲಿ ಇಳಿಸುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರು. ಅದು ಇನ್ನೂ ಕೂಡ ಆಗಿಲ್ಲ. ಸೊ ಈಗ 2 ಪ್ರಿಡಿಕ್ಷನ್ ಇವರು ಸರಿಯಾಗಿದ್ದಾವಲ್ವಾ. ನನ್ಗೇನು ಅನ್ಸುತ್ತೆ ಅಂತಂದ್ರೆ ಮೂರನೇ ಪ್ರಿಡಿಕ್ಷನ್ ಕೂಡ ಸರಿ ಆಗ್ಬೋದು ಅಂತ ನನ್ಗನ್ಸುತ್ತೆ. ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದ ಅಂತಂದ್ರೆ ಇರಾನ್ನ ನಾನು ಒಂದು 4-5 ದಿನದಲ್ಲಿ, ಒಂದು 15 ದಿನದಲ್ಲಿ ಮುಗಿಸ್ಬಿಡ್ತೀನಿ, ಅವ್ರನ್ನ ಸೋಲಿಸ್ಬಿಡ್ತೀನಿ, ನಾನು ಕಾಲ್ ಕೆಳಗಡೆ ಬೀಳೋ ಥರ ಮಾಡ್ತೀನಿ ಅಂತೇಳಿ ಕಮೆಂಟ್ ಮಾಡ್ತಿದ್ದ. ಬಟ್ ಈಗ 4-5 ತಿಂಗಳು ಆಗಕ್ಕೆ ಬಂತು. 4-5 ತಿಂಗಳು ಆದರೂ ಕೂಡ ಇರಾನ್ ಸೋತಿಲ್ಲ ಅಂತಂದ್ರೆ, ಇರಾನ್ ಬೆಂಡ್ ಆಗಿಲ್ಲ ಅಂತಂದ್ರೆ ಇರಾನ್ ಸ್ಟ್ರಾಂಗ್ ಆಗಿದೆ ಅಂತ ನಮಗೆ ಕಾಣುತ್ತೆ. ಓಕೆನಾ, ಇದನ್ನ ನಾನು ಎಲ್ಲೋ ನಿಮಗೆ ಇರಾನ್ ಸ್ಟ್ರಾಂಗ್ ಆಗಿದೆ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತೂ ಓಪನ್ ಆಗ್ತಿಲ್ಲ ತಾನೆ. ಡೊನಾಲ್ಡ್ ಟ್ರಂಪ್ ಏನು ಡಿಮ್ಯಾಂಡ್ ಮಾಡ್ತಿರೋದು, ಸ್ಟ್ರೇಟ್ ಆಫ್ ಹಾರ್ಮುಜ್ನ ಓಪನ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಸೊ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಓಪನ್ ಆಗ್ತಿಲ್ಲ ಅಂತಂದ್ರೆ ಏನರ್ಥ? ಅಮೆರಿಕ ಈ ವಾರಲ್ಲಿ ಇನ್ನೂ ಗೆದ್ದಿಲ್ಲ, ಇಸ್ರೇಲು ಈ ವಾರಲ್ಲಿ ಇನ್ನೂ ಗೆದ್ದಿಲ್ಲ, ಇರಾನು ಈ ವಾರಲ್ಲಿ ಇನ್ನೂ ಸೋತಿಲ್ಲ ಅಂತ ಇಂಡಿಕೇಶನ್ ಮಾಡುತ್ತೆ. ಸೊ ಈಗ 4-5 ತಿಂಗಳಾದರೂ ಕೂಡ ಇರಾನ್ ಬೆಂಡ್ ಆಗ್ತಿಲ್ಲ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಕಡೆ ಇರೋ ಇನ್ನೊಂದು ದೊಡ್ಡ ಅಸ್ತ್ರ ಏನು ಹೇಳಿ, ಏನು ಮಾಡ್ಬೋದು ಅಂತಂದ್ರೆ ಅವನು US ಮಿಲಿಟರಿನ ಗ್ರೌಂಡ್ ಇನ್ವೇಷನ್ಗೆ ಲೈಕ್ ಮೋಟಿವೇಟ್ ಮಾಡ್ಬೋದು, ಹೇಳ್ಬೋದು ಈ ಥರ ಗ್ರೌಂಡ್ ಇನ್ವೇಷನ್ ಮಾಡಿ ಅಂತ. ಈ ಪ್ರಿಡಿಕ್ಷನ್ ಕೂಡ ಸರಿ ಆಗ್ಬೋದು ಅಂತ ನನ್ಗನ್ಸುತ್ತೆ. ಬಟ್ ಲೈಕ್ ವಿ ನೆವರ್ ನೋ. ಓಕೆನಾ, ಯಾಕಂತಂದ್ರೆ ಒಂದು ಜಿಯೋಪೊಲಿಟಿಕಲ್ ಇವೆಂಟ್ ಅಂತಂದ್ರೆ ಇಲ್ಲಿ 100 ಕಂಟ್ರಿಗಳಿರ್ತವೆ, 100 ಲೀಡರ್ಸ್ ಇರ್ತಾರೆ, ಡಿಸಿಷನ್ ಬೇರೆ ಬೇರೆ ಇರುತ್ತೆ, ಸ್ಟೇಕ್ಸ್ಗಳು ಬೇರೆ ಬೇರೆ ಇರ್ತವೆ. ಸೊ ಈ ಥರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರೋದ್ರಿಂದ ಸೊ ಇದು 100% ಸರಿ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಬಟ್ ದೆರ್ ಇಸ್ ಅ ಪಾಸಿಬಿಲಿಟಿ ದ್ಯಾಟ್ US ಮೇ ಸೆಂಡ್ ಗ್ರೌಂಡ್ ಟ್ರೂಪ್ಸ್ ಇನ್ ಟು ಇರಾನ್.
ಇದು ಒಂದು ಪ್ರಿಡಿಕ್ಷನ್. ಓಕೆನಾ, ನಾನು ನಿಮ್ಗೆ ಸಿಂಪಲ್ ಆಗಿ ಇಷ್ಟೇ ಹೇಳಿದ್ದು. ಇದೆಲ್ಲ ಈಗ ವಾರಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ. ಇದ್ರ ಜೊತೆಗೆ ನಾನು ರೀಸೆಂಟ್ ಆಗಿ ಒಂದು ವೆಬ್ಸೈಟ್ ನೋಡಿದೆ. ಓಕೆನಾ, ಆ ವೆಬ್ಸೈಟ್ ಯಾವುದು ಅಂತಂದ್ರೆ ಭಾರತ್ ರಾಜ್ಯ .com ಅಂತ. ಓಕೆನಾ, ಆಕ್ಚುಲಿ ನಾನು ಹಿಸ್ಟ್ರಿ ಸ್ಟೂಡೆಂಟ್ ಅಲ್ಲ. ಓಕೆನಾ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್. ಬಟ್ ನನಗೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂತ ತುಂಬಾ ಆಸೆ ಇದೆ. ಯಾಕಂತಂದ್ರೆ ನಾವು ಹಿಸ್ಟ್ರಿನ ತಿಳ್ಕೊಳ್ಳಬೇಕು, ಏನಾದರೂ ಲೈಕ್ ಜಗತ್ತನ್ನ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ. ಯಾಕಂದ್ರೆ ಹ್ಯೂಮನ್ ಬಿಹೇವಿಯರ್ ಆಲ್ವೇಸ್ ರಿಪೀಟ್ಸ್. ಹೆಂಗಂತಂದ್ರೆ ಲೈಕ್ ಈಗ ಹಿಂದೆ ಏನಾಗುತ್ತಲ್ವಾ, ಮುಂದೆನೂ ಕೂಡ ಅದೇ ರಿಪೀಟ್ ಆಗುತ್ತೆ. ಹಿಂದೆ ಏನು ಆಗಿತ್ತಲ್ವಾ, ಈಗಲೂ ಕೂಡ ಅದೇ ಆಗ್ತಿರುತ್ತೆ. ನಾವು ಇದೆಲ್ಲ ಜಗತ್ತು ಯಾವ ರೀತಿ ವರ್ಕ್ ಆಗುತ್ತೆ, ಇದು ಹೆಂಗೆ ವರ್ಕ್ ಆಗುತ್ತೆ, ಜನಗಳು ಹೆಂಗೆ ಥಿಂಕ್ ಮಾಡ್ತಾರೆ, ಇದೆಲ್ಲ ಅರ್ಥ ಮಾಡ್ಕೋಬೇಕಂತಂದ್ರೆ ಹಿಸ್ಟ್ರಿನೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಸೊ ನೀವೇನಾದರೂ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕಂತಂದ್ರೆ ದಿಸ್ ವೆಬ್ಸೈಟ್ ಇಸ್ ಅ ವೆರಿ ಒಳ್ಳೆ. ಓಕೆನಾ, ಮಸ್ತ್ ಆಗಿದೆ. ನಾನು ನಿಮ್ಗೆ ಯಾಕಂತ ಹೇಳ್ತೀನಿ, ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಾನು ರೀಸೆಂಟಾಗಿ ಇದ್ರ ಬಗ್ಗೆ ಒಂದು ರೀಲ್ ಕೂಡ ಮಾಡಿದ್ದೆ. ಈಗ ಎಕ್ಸಾಂಪಲ್ಗೆ ನಿಮ್ಮ ಊರನ್ನ, ನಿಮ್ಮ ಜಿಲ್ಲೆಯನ್ನ ಲೈಕ್ ಈಗ ಒಂದು 1000 ವರ್ಷದ ಹಿಂದೆ, 2000 ವರ್ಷದ ಹಿಂದೆ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಈ ವೆಬ್ಸೈಟ್ ಇಂದ ಗೊತ್ತಾಗುತ್ತೆ. ಈಗ ಎಕ್ಸಾಂಪಲ್ಗೆ 1947ರಲ್ಲಿ 1947 ಬೇಡ, ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ 2013 ಅಂತ ಇಟ್ಕೊಳ್ಳಿ. 2013ರಲ್ಲಿ ನಮ್ಮ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ಘಟನೆಗಳು ಯಾವ್ಯಾವ್ದಾಯ್ತು ಅಂತ ಕೇಳಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಹೋಗ್ಬಿಟ್ಟು ಇಂಟರ್ನೆಟಲ್ಲಿ ಸರ್ಚ್ ಮಾಡ್ಬೇಕು, ಬಟ್ ಅಲ್ಲಿ ರ್ಯಾಂಡಮ್ ಆಗಿ ಬರುತ್ತೆ. ಬಟ್ ಈ ವೆಬ್ಸೈಟಲ್ಲಿ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಇವೆಂಟ್ಸ್ ಏನಾಗಿದ್ವಲ್ವಾ ಅವೆಲ್ಲನೂ ಕೂಡ ಬರ್ತವೆ. ಮತ್ತು ಯಾವುದೇ ವರ್ಷಕ್ಕೆ ಹೋಗಿ, ನೀವು 1980ಕ್ಕೆ ಹೋಗಿ, 1940ಕ್ಕೆ ಹೋಗಿ, 18ನೇ ಶತಮಾನಕ್ಕೆ ಹೋಗಿ, 17ನೇ ಶತಮಾನಕ್ಕೆ ಹೋಗಿ, 15ನೇ ಶತಮಾನಕ್ಕೆ ಹೋಗಿ, ನೀವು ಎಷ್ಟು ಹಿಂದೆ ಹೋಗ್ತಿರಲ್ವಾ ಅಷ್ಟು ಹಿಂದೆ ಈ ನಿಮ್ಮ ಪರ್ಟಿಕ್ಯುಲರ್ ಟೆರಿಟರಿನ ನೀವೇನು ಸೆಲೆಕ್ಟ್ ಮಾಡಿರ್ತೀರಲ್ವಾ ಅದನ್ನು ಯಾರು ಆಳ್ವಿಕೆ ಮಾಡ್ತಿದ್ರು, ಯಾವ ರಾಜ ಇದ್ದ, ಅದು ಎಲ್ಲ ಡೀಟೇಲ್ಸ್ ಬರುತ್ತೆ. ನಾನು ನಿಮಗೆ ಅದನ್ನ ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಈಗ ಏನು ಮಾಡಿ ಅಂತಂದರೆ, ಸಿಂಪಲಾಗಿ ನಾನು ಈ ವೆಬ್ಸೈಟಿಗೆ ಬಂದಿದ್ದೀನಿ, ಭಾರತ್ ರಾಜ್ಯ ಅಂತ. ಓಕೆನಾ, ಲೈಕ್ ನೀವು ಇದನ್ನ ಗೂಗಲಲ್ಲಿ ಸಿಂಪಲಾಗಿ ಸರ್ಚ್ ಮಾಡ್ಬೋದು, ಕಂಪ್ಲೀಟ್ಲಿ ಫ್ರೀ ಆಗಿದೆ. ನಾನೀಗ 2026ಕ್ಕೆ ಬರ್ತೀನಿ, ಯಾಕಂದ್ರೆ ಕರೆಂಟ್ ಇಯರ್ ಅಲ್ವಾ. 2026ಕ್ಕೆ ಬಂದ ತಕ್ಷಣ ಇಲ್ಲಿ ನಮ್ಮ ಇಂಡಿಯಾದ ಮ್ಯಾಪ್ ಬರುತ್ತೆ. ಈ ಥರ ಇಲ್ಲಿ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಕಾಣ್ತಿರ್ಬೋದು ಯಾರು ಈ ಟೈಮಲ್ಲಿ ಆಳ್ವಿಕೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಬರುತ್ತೆ. ಅದ್ರ ಜೊತೆಗೆ ಈ ಟೈಮಲ್ಲಿ ಏನು ಹಿಸ್ಟ್ರಿನಲ್ಲಿ ಇವೆಂಟ್ಗಳಾಗಿದ್ವೋ ಅದೆಲ್ಲ ಬರುತ್ತೆ. ಇಲ್ಲೂ ಕೂಡ ಇವೆಂಟ್ಸ್ ಎಲ್ಲ ಬರುತ್ತೆ. ಓಕೆನಾ, ಹೂ ರೂಲ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೀಗ ಯಾರು ಆಳ್ವಿಕೆ ಮಾಡ್ತಿದ್ದಾರೆ ಅಂತ ಬರುತ್ತೆ. ಈಗ ಸಿಂಪಲಾಗಿ ನಾನು ಇಂಡಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣ್ತಿದೆ ಏನಂತಂದ್ರೆ ನರೇಂದ್ರ ಮೋದಿ 2014ರಿಂದ 2026 ಅಂತ ಕೊಟ್ಟಿದ್ದಾರೆ. ಇದೆಲ್ಲರಿಗೂ ಗೊತ್ತಿದೆ. 2014ರಿಂದ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವರು ಇದ್ದಾರೆ, ಅದಕ್ಕೇ ಅವ್ರ ಹೆಸರು ಬರ್ತಿದೆ. ಒಂದ್ ವೇಳೆ ನೀವೇನಾದರೂ ಈಗ ಪಾಕಿಸ್ತಾನದ ಮೇಲೆ ಹೋದ್ರೆ, ಪಾಕಿಸ್ತಾನದಲ್ಲಿ ಯಾರಿದ್ದಾರಪ್ಪ? ಶಾಬಾಜ್ ಶರೀಫ್ ಇದ್ದಾರೆ. ಶಾಬಾಜ್ ಶರೀಫ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವ್ರ ಆಳ್ವಿಕೆ ಅಂತಂದ್ರೆ ನಾವೆಲ್ಲ ಈಗ ಡೆಮೋಕ್ರಸಿನಲ್ಲಿ ಇರೋದ್ರಿಂದ ಲೈಕ್ ಇವ್ರಿಗೇನ ರಾಜ ಅಂತ ಕರಿತೀವಿ. ಒಂದ್ ವೇಳೆ ಲೈಕ್ ನಾವು ಒಂದು 60-70 ವರ್ಷದ ಹಿಂದೆ ಹೋದ್ರೆ ರಾಜರು ಬರ್ಬೋದು, ಬ್ರಿಟಿಷರು ಬರ್ಬೋದು, ಈ ತರ ಬರ್ತಾರಲ್ವಾ. ಈಗ ನಾವು ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಇರೋದ್ರಿಂದ, ಡೆಮೋಕ್ರಸಿ ಇರೋದ್ರಿಂದ ನಮ್ಮ ದೇಶದಲ್ಲಿ ಈ ನರೇಂದ್ರ ಮೋದಿ ಅವರ ಹೆಸರು ಬರ್ತಿದೆ. ಈಗ ಎಕ್ಸಾಂಪಲ್ಗೆ ನಾವು ಒಂದು ವರ್ಷ ಹಿಂದೆ ಹೋಗೋಣ. ಒಂದು ವರ್ಷ ಹಿಂದೆ ಹೋದ್ರೆ ಯಾವಾಗ? 2025. ಈಗ ಸಿಂಪಲ್ ಆಗಿ 2025ರಲ್ಲೂ ನರೇಂದ್ರ ಮೋದಿ ಅವರೇ ಇದ್ರು. ಈಗ ಇಂಪಾರ್ಟೆಂಟ್ ಇವೆಂಟ್ ಏನಾಗಿತ್ತು ಗೊತ್ತಾ? 2025ರಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗಿತ್ತು ಅಂತಂದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಆಪರೇಷನ್ ಸಿಂಧೂರ್ ಆಗಿತ್ತು. ಓಕೆನಾ, ಈಗೇನು ಮಾಡೋಣ ಅಂತಂದರೆ ಸಿಂಪಲ್ ಆಗಿ ನಾನು ಹಾವೇರಿಯವನು. ಓಕೆನಾ, ನಿಮ್ಮದು ಜಿಲ್ಲೆ ಯಾವ್ದಿರುತ್ತೋ ನೀವು ಅದನ್ನ ಹಾಕೊಂಡ್ಬಿಟ್ಟು ಸರ್ಚ್ ಮಾಡ್ಬೋದು. ನಾನು ಹಾವೇರಿ ಅಂತ ಸ್ಪೆಸಿಫಿಕ್ ಆಗಿ ನಾನು ಹಾಕ್ಬಿಟ್ಟು ಸರ್ಚ್ ಮಾಡ್ತೀನಿ. ನಮ್ಮ ಹಾವೇರಿನ ಪಾಸ್ಟಲ್ಲಿ ಹಿಂದೆ ಯಾವ್ಯಾವ ರಾಜರೆಲ್ಲ ಆಳ್ವಿಕೆ ಮಾಡಿದ್ರು ಅಂತ ನನಗೆ ತಿಳ್ಕೊಬೇಕು. ಸೊ ಅದನ್ನು ಹೆಂಗೆ ಮಾಡೋದು ಅಂತಂದರೆ, ಇಲ್ಲಿ ಆಲ್ ಇಂಡಿಯಾ ಅಂತಿದೆಯಲ್ವಾ, ಆಲ್ ಇಂಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರ್ನಾಟಕದ ಮೇಲೆ ಕ್ಲಿಕ್ ಮಾಡೋಣ. ಕರ್ನಾಟಕದ ಮೇಲೆ ಕ್ಲಿಕ್ ಮಾಡಿ ನಾನು ಸಿಂಪಲ್ ಆಗಿ ಹಾವೇರಿ ಅಂತ ಸರ್ಚ್ ಮಾಡ್ತೀನಿ. ಹಾವೇರಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಡಿಸ್ಟಿಕ್ ಹೈಲೈಟ್ ಆಗುತ್ತೆ ನೋಡಿ. ಓಕೆನಾ, ನಾನು ಇದನ್ನ ಝೂಮ್ ಕೂಡ ಮಾಡ್ತೀನಿ. ಝೂಮ್ ಮಾಡಿಬಿಟ್ಟು ಈಗೇನು ಮಾಡೋಣ ಅಂತಂದರೆ, ನಾವು ಈಗ 2025ರಲ್ಲಿ ಇದ್ದಾವಲ್ವಾ, ಒಂದು ಸ್ವಲ್ಪ ಹಿಂದೆ ಹೋಗೋಣ. ಯಾವಾಗ ಹಿಂದೆ ಹೋಗೋಣ? 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದಕ್ಕಿಂತ ಮೊದಲು ಹೋಗೋಣ. ಯಾವಾಗ? 1940ಕ್ಕೆ ಹೋಗೋಣ. 1940 ಅಂತ ಕ್ಲಿಕ್ ಮಾಡಿ ಎಂಟರ್ ಹೊಡೆದ್ರೆ ನನಗೆ ಈ ಥರ ಮ್ಯಾಪ್ ಬರುತ್ತೆ. ಈ ಥರ ಮ್ಯಾಪ್ ಬರುತ್ತಲ್ವ, ನಾನು ಹಾವೇರಿ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೇನು ಬರುತ್ತೆ ಅಂತಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು ಬ್ರಿಟಿಷ್ ರಾಜ್ ಅಂತಿದೆ. ಅಂದರೆ ನಮ್ಮ ಹಾವೇರಿ 1940ರಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರು, ಅವ್ರ ಅಂಡರಲ್ಲಿ ಬರ್ತಿತ್ತು. ಓಕೆನಾ, ಇದೇನು ಎಲ್ಲರಿಗೂ ಗೊತ್ತಲ್ಲ ಸರ್ ಅಂತ ನೀವು ಹೇಳ್ಬೋದು. ಆ ಥರ ಅಲ್ಲ. ಓಕೆನಾ, ನಾನು ನಿಮಗೆ ಇಲ್ಲಿ ಕೆಳಗಡೆನೇ ತೋರಿಸ್ತೀನಿ ನೋಡಿ. ಕೆಳಗಡೆ ಶಿವಮೊಗ್ಗ ಇದೆ. ಶಿವಮೊಗ್ಗದಲ್ಲಿ ಯಾಕೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ಲಿಲ್ಲ? ಶಿವಮೊಗ್ಗದಲ್ಲಿ ಏನಿತ್ತು ನೋಡಿ, ಮೈಸೂರು ರಾಜರು ಲೈಕ್ ಶಿವಮೊಗ್ಗನ ಆಳ್ವಿಕೆ ಮಾಡ್ತಿದ್ರು. ನಾನು ಒಂದು ರೀಲಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಂತಂದರೆ, ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ರಲ್ವಾ, 100% ಇಂಡಿಯಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎಲ್ಲನೂ ಬ್ರಿಟಿಷರ ಕಂಟ್ರೋಲಲ್ಲೇ ಇರಲಿಲ್ಲ. ಸಣ್ಣ ಪುಟ್ಟ ರಾಜರು ಕೂಡ ಎಕ್ಸಿಸ್ಟೆನ್ಸಲ್ಲಿದ್ದರು. ಇವರನ್ನೇ ಪ್ರಿನ್ಸಸ್ ಸ್ಟೇಟ್ ಕೂಡ ಅಂತಾರೆ. ಅಂದರೆ ಲೈಕ್ ನಮ್ಮ ಮೈಸೂರು ರಾಜರು ಇದ್ದಾರಲ್ವಾ, ಸೇಮ್ ಅದೇ ರೀತಿನೇ. ಸೊ ಈ ಶಿವಮೊಗ್ಗ ಡಿಸ್ಟಿಕ್ ಇತ್ತಲ್ವಾ, ಶಿವಮೊಗ್ಗ ಡಿಸ್ಟಿಕ್ಕು ಮೈಸೂರು ರಾಜರ ಅಂಡರ್ ಬರ್ತಿತ್ತು. ಅದೇ ನಮ್ಮ ಹಾವೇರಿ ಡಿಸ್ಟಿಕ್ಕು ಬ್ರಿಟಿಷರ ಅಂಡರ್ ಬರ್ತಿತ್ತು. ಈಗೇನು ಮಾಡೋಣ ಅಂತಂದರೆ, ಇನ್ನು ಸ್ವಲ್ಪ ಹಿಂದೆ ಹೋಗೋಣ. ಎಷ್ಟಕ್ಕೆ ಹಿಂದೆ ಹೋಗೋಣ? 1800ನೇ ಶತಮಾನಕ್ಕೆ ಹೋಗೋಣ. 1800ನೇ ಇಸ್ವಿಗೆ ಹೋಗೋಣ, ಶತಮಾನ ಅಲ್ಲ. 1800ನೇ ಇಸ್ವಿಗೆ ಹೋದ ತಕ್ಷಣ ಈಗ ನಾನು ಹಾವೇರಿ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ನೋಡಿ, 1800ನೇ ಇಸ್ವಿನಲ್ಲಿ ನಮ್ಮ ಹಾವೇರಿನ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತಂದರೆ, ಮರಾಠ ರಾಜರು ಆಳ್ವಿಕೆ ಮಾಡ್ತಿದ್ರು. ಮರಾಠ ಎಂಪೈರ್.
ಮರಾಠ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು. ಇನ್ನು ಸ್ವಲ್ಪ ಹಿಂದೆ ಹೋಗೋಣ. ಆ ಟೈಮಲ್ಲಿ ಇಂಪಾರ್ಟೆಂಟ್ ಇವೆಂಟ್ ಏನಾಗಿದೆಯೋ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಓಕೆನಾ, ಒಂದು ವೇಳೆ ಆ ಟೈಮಲ್ಲಿ ಇಂಪಾರ್ಟೆಂಟ್ ಇವೆಂಟ್ ಇಲ್ಲ ಅಂತಂದ್ರೆ ಲೈಕ್ ಇಲ್ಲಿ ಏನು ಬರಲ್ಲ. ಇಂಪಾರ್ಟೆಂಟ್ ಇವೆಂಟ್ ಏನಾದರೂ ಇದ್ರೆ ಇಲ್ಲೇ ಬರುತ್ತೆ. ಅಂದ್ರೆ ವಾರ್ ಆಗಿರ್ಬೋದು ಅಥವಾ ಏನಾದರೂ ನ್ಯಾಚುರಲ್ ಕೆಲೆಮಿಟೀಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಇಲ್ಲೇ ಬರುತ್ತೆ. ಈಗ ಏನು ಮಾಡೋಣ ಅಂತಂದ್ರೆ ಇನ್ನೊಂದು 100 ವರ್ಷ ಹಿಂದೆ ಹೋಗೋಣ. 1700ನೇ ಇಸ್ವಿಗೆ ಹೋಗೋಣ. 1700ನೇ ಇಸ್ವಿಗೆ ಹೋದ್ರೆ ಆವಾಗ ನಮ್ಮ ಹಾವೇರಿನ ಯಾರು ಆಳ್ವಿಕೆ ಮಾಡ್ತಿದ್ರು? ಮೊಘಲ್ ಎಂಪೈರ್ ಆಳ್ವಿಕೆ ಮಾಡ್ತಿತ್ತು. ಇನ್ನು ಸ್ವಲ್ಪ ಹಿಂದೆ ಹೋಗೋಣ. ಆ ಟೈಮಲ್ಲಿ ನೋಡಿ, ಆ ಟೈಮಲ್ಲಿ ಯಾವ್ಯಾವ ವಾರ ಐತೆ ಅಂತ ಇಲ್ಲಿ ಬರುತ್ತೆ ನೋಡಿ. ಬ್ಯಾಟಲ್ ಆಫ್ ಸತಾರ ಅಂತ ಇದೆ, ಬ್ಯಾಟಲ್ ಆಫ್ ಆನಂದಪುರ ಅಂತ ಇದೆ. ಸೊ ಈ ಥರ ಡಿಫ್ರೆಂಟ್ ನೀವೇನಾದರೂ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ವಿಕಿಪೀಡಿಯಾ ಬರುತ್ತೆ. ಈ ವಿಕಿಪೀಡಿಯಾದಲ್ಲೂ ಕೂಡ ಓದ್ಬಿಟ್ಟು ನೀವು ತಿಳ್ಕೊಬೋದು. ಓಕೆನಾ, ಈಗೇನು ಮಾಡೋಣ ಅಂತಂದರೆ ಇನ್ನೊಂದು 200 ವರ್ಷ ಹಿಂದೆ ಹೋಗೋಣ. 1500ನೇ ಇಸ್ವಿಗೆ ಹೋಗೋಣ. 1500ನೇ ಇಸ್ವಿನಲ್ಲಿ ನಮ್ಮ ಹಾವೇರಿನ ಯಾರು ಆಳ್ವಿಕೆ ಮಾಡ್ತಿದ್ರು ಗೊತ್ತಾ? ವಿಜಯನಗರ ಸಾಮ್ರಾಜ್ಯದವ್ರು ಆಳ್ವಿಕೆ ಮಾಡ್ತಿದ್ರು. ಆ ಟೈಮಲ್ಲಿ ಯಾವ ಯುದ್ಧ ಆಯಿತು, ಬ್ಯಾಟಲ್ ಆಯಿತು, ಅದು ಇಲ್ಲಿ ಬರುತ್ತೆ. ಇನ್ನೂ ಒಂದು 200 ವರ್ಷ ಹಿಂದೆ ಹೋಗೋಣ. 1300ನೇ ಇಸ್ವಿಗೆ ಹೋಗೋಣ. ಓಕೆನಾ, 1300ನೇ ಇಸ್ವಿಗೆ ಕ್ಲಿಕ್ ಮಾಡಿದ್ರೆ ಆವಾಗ ನಮ್ಮ ಹಾವೇರಿನ ಯಾರು ಆಳ್ವಿಕೆ ಮಾಡ್ತಿದ್ರು ಅಂತಂದರೆ ಯಾರೋ ರಾಮಚಂದ್ರ ಅಂತ ಸುವಿನ ಯಾದವರು ನಮ್ಮ ಹಾವೇರಿಯನ್ನು ಆಳ್ವಿಕೆ ಮಾಡ್ತಿದ್ರು. ಇದು ಒಂದು ಇಂಪಾರ್ಟೆಂಟ್. ಲೈಕ್ ನೀವು ಯಾವುದಾದ್ರು ಬೇರೆ ಡಿಸ್ಟಿಕ್ ಆಗಿರಲಿ ಅಥವಾ ಇಡೀ ಇಂಡಿಯಾನೇ ಆಗಿರಲಿ, ನೀವು ಏನು ಬೇಕೋ ಅದನ್ನ ಕಂಪ್ಲೀಟ್ಲಿ ಚೆಕ್ ಮಾಡ್ಬೋದು. ಓಕೆನಾ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂತಂದರೆ ಇಲ್ಲಿ ಮಹಾಭಾರತ ಅಂತ ಕಾಣ್ತಿದೆಯಾ? ಈ ಮಹಾಭಾರತದ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಕ್ ಅಲ್ಲಿ ಲೈಕ್ ಅವಾಗ ನಮ್ಮ ಕರ್ನಾಟಕನ ಯಾವ ರಾಜರು ಆಳ್ವಿಕೆ ಮಾಡ್ತಿದ್ರು ಮಹಾಭಾರತದ ಟೈಮಲ್ಲಿ ಅನ್ನೋದು ಕೂಡ ಬರುತ್ತೆ. ಸೊ ಕರ್ನಾಟಕದಲ್ಲಿ ಆ ಟೈಮಲ್ಲಿ ಯಾರಿದ್ರು ಅಂತಂದರೆ ಕುಂತಾಲ ಅಂತ ರಾಜಮನೆತನ ಇತ್ತು. ಅವರು ಲೈಕ್ ನಮ್ಮ ಹಾವೇರಿನ ಅಂದರೆ ಓವರಾಲ್ ಕರ್ನಾಟಕದಲ್ಲಿ ಅವರ ಆಳ್ವಿಕೆ ಇತ್ತು. ನೀವು ಇಲ್ಲಿ ಮೇಲ್ಗಡೆ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಇಂದ್ರಪ್ರಸ್ಥ ಇದೆ, ಇಲ್ಲಿ ಹಸ್ತಿನಾಪುರ ಇದೆ, ಸೊ ಇಲ್ಲಿ ಪಾಂಚಾಲ ಇದೆ. ನೀವು ಮಹಾಭಾರತ ನೋಡಿದ್ರೆ ಇದೆಲ್ಲ ಗೊತ್ತಾಗುತ್ತೆ. ಓಕೆನಾ, ಸಿಂಧು ಇದೆ ಇಲ್ಲಿ. ಆಮೇಲೆ ಲೈಕ್ ಇಂಪಾರ್ಟೆಂಟಾಗಿ ಮಹಾಭಾರತದಲ್ಲಿ ಇದೇ ಬರೋದು. ಕುರು ಇದೆ ಇಲ್ಲಿ, ಇಂದ್ರಪ್ರಸ್ಥ ಇದೆ, ಮತ್ಸ್ಯ ರಾಜ ಇದೆ, ಪಾಂಚಾಲ ಇದೆ. ಪಾಂಚಾಲಿ ಯಾವ ರಾಜ್ಯದವಳು ಅಂತಂದರೆ ಪಾಂಚಾಲದವಳೆ. ಓಕೆನಾ, ಸೊ ನಿಮಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆನಾ, ಇದು ವೆಬ್ಸೈಟು ನೀವೇನಾದರೂ ಹಿಸ್ಟ್ರಿ ವಿದ್ಯಾರ್ಥಿ ಆಗಿದ್ರೆ ಅಥವಾ ಹಿಸ್ಟ್ರಿನ ತಿಳ್ಕೊಬೇಕಂತ ಇದ್ದರೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ವೆಬ್ಸೈಟು. ನೀವು ಇದನ್ನ ಒಂದ್ಸರಿ ಚೆಕ್ಔಟ್ ಮಾಡಿ. ನಾನು ನಿಮಗೆ ಇದನ್ನ ಯಾಕೆ ಹೇಳ್ತಿದ್ದೀನಿ, ಇದು ಫೈನಾನ್ಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಯೂಟ್ಯೂಬ್ ಚಾನಲ್ ಆಗಿದ್ರು ಕೂಡ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಸೊ ನಾನು ನಿಮಗೆ ಹೇಳಿದ್ದೀನಿ ಈ ವೀಕ್ಲಿ ಟಾಕ್ಸ್ ಇರುತ್ತಲ್ವಾ, ನಾನೇನೇನೋ ಲಾಸ್ಟ್ 1 ವೀಕಲ್ಲಿ ಕಲ್ತಿರ್ತೀನೋ ಅದನ್ನು ಬಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ, ಅದಕ್ಕೇ ನಾನು ಇದನ್ನು ಕೂಡ ಇನ್ಕ್ಲೂಡ್ ಮಾಡಿರೋದು. ಇನ್ನೊಂದು ಇಂಪಾರ್ಟೆಂಟ್ ಈ ವೀಕ್ ನಾನು ಏನು ಕವರ್ ಮಾಡ್ತಿದ್ದೀನಿ ಅಂತಂದರೆ ಲೈಕ್ ನಾನು ಒಂದು 8 ರಿಂದ 9 ತಿಂಗಳ ಹಿಂದೆ ಅನ್ಸುತ್ತೆ. ಓಕೆನಾ, ಅವಾಗ ಒಂದು ಕಂಪ್ನಿನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೆ. ಯಾವುದಂತಂದರೆ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ. ನಾನು ನಿಮಗೆ ಅದನ್ನು ಬೇಕಾದರೆ ಇಲ್ಲಿ ಸ್ಕ್ರೀನರಲ್ಲೂ ಕೂಡ ತೋರಿಸ್ತೀನಿ. ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಅಂತ. ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪನಿ ಏನು ಮಾಡುತ್ತೆ ಅಂತಂದರೆ ಈ ಡಯಾಗ್ನೋಸ್ಟಿಕ್ ಸೆಕ್ಟ್ರಲ್ಲಿ ಕೆಲಸ ಮಾಡುತ್ತೆ. ಡಯಾಗ್ನೋಸ್ಟಿಕ್ಸ್ ಅಂದರೆ ಯಾರಿಗೆ ಗೊತ್ತಿಲ್ವೋ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಈಗ ನಿಮಗೆ ಬ್ಲಡ್ ಚೆಕಪ್ ಮಾಡ್ಸೋಕೆ ಹೋಗ್ತೀರಾ, ಸ್ಟೂಲ್ ಚೆಕಪ್ ಮಾಡ್ಸೋಕೆ ಹೋಗ್ತೀರಾ, ಯೂರಿನ್ ಚೆಕಪ್ ಮಾಡ್ಸೋಕೆ ಹೋಗ್ತೀರಾ, ಅವಾಗ ಲೈಕ್ ಎಲ್ಲಿ ಹೋಗ್ತೀರಾ ಅಂತಂದರೆ ಇದೇ ಡಯಾಗ್ನೋಸ್ಟಿಕ್ಸ್ಗೆ ಹೋಗ್ತೀರಾ. ಅದೇ ರೀತಿ ನೀವು ಎಕ್ಸ್ರೇ ಮಾಡಿಸ್ತೀರಾ ಎಲ್ಲಾದರೂ. ಈಗ ನೀವು ಬೈಕಲ್ಲಿ ಬಿದ್ದರೆ ನಿಮಗೆ ಮೂಳೆ ಮುರಿದಿದೆಯೋ ಇಲ್ವೋ ಅಂತ ಸ್ಕ್ಯಾನ್ ಮಾಡಿಸ್ಕೊಂಬರ್ಬೇಕಲ್ವ, ಎಲ್ಲಿ ಹೋಗ್ತೀರಾ? ಇದೇ ಡಯಾಗ್ನೋಸ್ಟಿಕ್ ಸೆಕ್ಟರ್ಗೆ ಹೋಗ್ತೀರಾ. ಅಂದರೆ ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಅಂದರೆ ಏನಂತಂದರೆ ಸಿಂಪಲ್ ಆಗಿ ಈ ಪ್ಯಾಥಾಲಜಿ ಮತ್ತು ರೇಡಿಯಾಲಜಿ ಬಿಸ್ನೆಸ್ ಮಾಡ್ತಿರ್ತಾರಲ್ವ, ಅಂದರೆ ಬ್ಲಡ್ ಚೆಕಪ್ ಮಾಡೋದು, ಶುಗರ್ ಚೆಕಪ್ ಮಾಡೋದು, ಮತ್ತು ಸಲೈವಾ ಚೆಕಪ್ ಮಾಡೋದು, ಮತ್ತು ಯೂರಿನ್ ಚೆಕ್ ಮಾಡೋದು, ಇದು ಪ್ಯಾಥಾಲಜಿ ಅಂಡರ್ ಬರುತ್ತೆ. ಇನ್ನು ರೇಡಿಯಾಲಜಿ ಅಂತಂದರೆ ಎಕ್ಸ್ರೇ ಮಾಡೋವೆಲ್ಲ ಇರ್ತಾವಲ್ವ, ಅದೆಲ್ಲನೂ ಕೂಡ ಈ ರೇಡಿಯಾಲಜಿ ಅಂಡರ್ ಬರುತ್ತೆ. ಇದನ್ನೆಲ್ಲ ಯಾರು ಮಾಡ್ಕೊಡ್ತಾರಲ್ವ, ಒಂದು ಆರ್ಗನೈಸ್ ಮ್ಯಾನರ್ ಆಗಿ ಒಂದು ಔಟ್ಲೆಟ್ನ ಇಟ್ಬಿಟ್ಟು ಶಾಪ್ ಥರ ಇಟ್ಬಿಟ್ಟು ಯಾರು ಮಾಡ್ಕೊಡ್ತಾರಲ್ವ, ಅದನ್ನೇ ಡಯಾಗ್ನೋಸ್ಟಿಕ್ ಬಿಸ್ನೆಸ್ ಮಾಡೋರು ಅಂತೇಳಿ ಕರೀತಾರೆ. ಈ ಸುರಕ್ಷಾ ಡಯಾಗ್ನೋಸ್ಟಿಕ್ ಕಂಪ್ನಿನೂ ಕೂಡ ಈ ಡಯಾಗ್ನೋಸ್ಟಿಕ್ ಸೆಕ್ಟ್ರಲ್ಲೇ ಕೆಲಸ ಮಾಡುತ್ತೆ. ಆ್ಯಕ್ಚುಲಿ ಇದು ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಇಲ್ಲ, ಕಂಪ್ಲೀಟ್ಲಿ ಇರೋದು ಇದು ಕೋಲ್ಕತ್ತಾದಲ್ಲಿ. ಈ ಕಂಪ್ನಿನಲ್ಲಿ ನಾನು ಅದೇ 8-9 ತಿಂಗಳಿಂದ ಇನ್ವೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅದು ಯಾವಾಗ ಅಂತಂದರೆ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು. ನಾನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದ್ದು. ಓಕೆನಾ, ನಂದು ಇನ್ನೊಂದು ಚಾನಲ್ ಇತ್ತು, ಅದರಲ್ಲಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ. ಸೊ ನೋಡಿ, ನಾನು ಆ ಟೈಮಲ್ಲಿ ಇನ್ವೆಸ್ಟ್ ಮಾಡೋದಾಗಿಂದನೂ ಕೂಡ ಇದು ಕೆಳಗಡೆನೇ ಬರ್ತಿತ್ತು. ಓಕೆನಾ, ಬಾಟಮಲ್ಲಿ ಎಷ್ಟಕ್ಕೆ ಬಂದಿತ್ತು ಅಂತಂದರೆ 227 ರೂಪಾಯಿಗೂ ಕೂಡ ಬಂದಿತ್ತು. ಸ್ವಲ್ಪ ಮತ್ತೆ ಮೇಲೆ ಹೋಗಿತ್ತು, ಆಮೇಲೆ ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಈ ಥರ ಕೆಳಗಡೆ ಬಂದಾಗ ನನಗೆ ಒಂದು ಡೌಟ್ ಬಂದಿತ್ತು. ಆ್ಯಕ್ಚುಲಿ ಇದನ್ನ ನಾನು ಇಂಡಿಪೆಂಡೆಂಟಾಗಿ ರಿಸರ್ಚ್ ಮಾಡಿದ್ದೆ. ಓಕೆನಾ, ಯಾರನ್ನೂ ಕೂಡ ನೋಡಿರಲಿಲ್ಲ. ನಾನೇ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ, ಅವ್ರ ಕಾನ್ಕಾಲಲ್ಲಿ ಏನು ಮಾತಾಡ್ತಿದ್ದಾರೆ, ಬಿಸ್ನೆಸ್ ಮಾಡಲ್ ಏನು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಇದೊಂದು ಒಳ್ಳೆ ಬಿಸ್ನೆಸ್ ಅಂತೇಳಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಈ ಥರ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ನಾನೇನು ರಿಸರ್ಚ್ ಮಾಡಿದ್ನಲ್ವ, ನನ್ನ ಮೇಲೆ ನನಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾನು ಸರಿಯಾಗಿ ಓದಿದ್ನೋ ಇಲ್ವೋ, ನನಗೆ ಬಿಸ್ನೆಸ್ ಅರ್ಥ ಆಗಿತ್ತೋ ಇಲ್ವೋ, ವ್ಯಾಲ್ಯೂಯೇಷನ್ ಪೀಕ್
ಆಗಿದ್ದಾಗ ಹೋಗಿ ನಾನೇನಾದ್ರು ಇನ್ವೆಸ್ಟ್ ಮಾಡಿಬಿಟ್ನೆ ಏನಪ್ಪ ಅಂತ ಈ ಥರ ತುಂಬ ಡೌಟ್ ಬಂದಿದ್ವು ಓಕೆನಾ. ಬಟ್ ಅವ್ರ ಮ್ಯಾನೇಜ್ಮೆಂಟ್ ಹಿಂದಿಂದನೂ ಏನು ಹೇಳ್ತಾ ಬಂದಿದ್ರು ಅಂತಂದರೆ, ಯಾಕಂದರೆ ನಾನು ಲಾಸ್ಟ್ 3 ಕ್ವಾರ್ಟರಿಂದನೂ ಕೂಡ ಮ್ಯಾನೇಜ್ಮೆಂಟ್ ಏನು ಹೇಳ್ತಿದೆ ಅಂತ ಕೇಳ್ತಾನೆ ಬಂದಿದ್ದೀನಿ. ಮ್ಯಾನೇಜ್ಮೆಂಟ್ ಏನು ಹೇಳಿತ್ತು ಅಂತಂದರೆ, ನಾವೀಗ ಕ್ಯಾಪೆಕ್ಸ್ ಮಾಡ್ತಿದ್ದೀವಿ. ಕ್ಯಾಪೆಕ್ಸ್ ಅಂದರೆ ಏನಂತಂದರೆ ಹೊಸ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡ್ತಿದ್ದೀವಿ. ಸೊ ಈಗ ಹೊಸ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡ್ತಿರೋದ್ರಿಂದ ನಮ್ಮದು ಆಪರೇಟಿಂಗ್ ಮಾರ್ಜಿನ್ ಕಡಿಮೆ ಇರುತ್ತೆ. ಆಪರೇಟಿಂಗ್ ಮಾರ್ಜಿನ್ ಅಂತಂದ್ರೆ ಏನಂತಂದರೆ, ನಾನು ನಿಮಗೆ ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ತೋರಿಸ್ತಿದ್ದೀನಿ, ನೀವು ನೋಡ್ತಿರ್ಬೋದು ಇಲ್ಲಿ 29%, 30%, 31% ಈ ಥರ ಸ್ವಲ್ಪ ಕಡಿಮೆ ಆಗ್ತಾ ಬಂದಿತ್ತು. ನೋಡಿ 31%, 30%, 30% ಈ ಥರ ಕಡಿಮೆ ಆಗ್ತಾ ಬಂದಿತ್ತು ಓಕೆನಾ. ಸೊ ಮ್ಯಾನೇಜ್ಮೆಂಟ್ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಿತ್ತು ಅಂತಂದರೆ, ನಾವೀಗ ಪ್ರತಿ ವರ್ಷ ಹೊಸ ಡಯಾಗ್ನೋಸ್ಟಿಕ್ ಸೆಂಟರ್ನ ಓಪನ್ ಮಾಡ್ತಿದ್ದೀವಲ್ವಾ, ಅವುಗಳು ಪ್ರಾಫಿಟ್ ಆಗ್ಲಿಕ್ಕೆ ನಮಗೆ 1 ವರ್ಷ, 1.5 ವರ್ಷ, 2 ವರ್ಷ ಬೇಕು. ಸೊ ಇವು ಪ್ರಾಫಿಟ್ ಆಗೋವರೆಗೂ ನಮ್ಮದು ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರುತ್ತೆ. ಒಂದ್ಸರಿ ಇವೇನಾದರೂ ಮೆಚೂರ್ ಆದರೆ ನಮ್ಮ ಪ್ರಾಫಿಟ್ ಮಾರ್ಜಿನ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ ಅಂತೇಳಿ ಮ್ಯಾನೇಜ್ಮೆಂಟ್ ಹೇಳ್ತಾ ಬಂದಿತ್ತು. ಬಟ್ ಇನ್ವೆಸ್ಟರ್ಸ್ ನಾವು ಹೆಂಗೆ ಥಿಂಕ್ ಮಾಡ್ತೀವಿ ಅಂತಂದರೆ, ಶಾರ್ಟ್ ಪೀರಿಯಡಲ್ಲಿ ಥಿಂಕ್ ಮಾಡ್ತೀವಿ. ನಾವು ಅಂತಂದರೆ ಈಗ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋರು ಲಾಂಗ್ ಟರ್ಮ್ಗೆ ಥಿಂಕ್ ಮಾಡ್ತಾರೆ. ಬಟ್ ಮಾರ್ಕೆಟಲ್ಲಿ ಎಲ್ಲರೂ ಕೂಡ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಲ್ವಲ್ವಾ. ಸೊ ಮೋಸ್ಟ್ ಆಫ್ ದ ಜನ ಏನು ಅನ್ಕೊಂಡಿದ್ರು ಅಂತಂದರೆ, ಇವರು ಸುಳ್ಳು ಹೇಳ್ತಿರ್ಬೋದು ಅಂತೇಳಿ, ಅದಕ್ಕೆ ಮಾರ್ಜಿನ್ ಡಿಕ್ಲೈನ್ ಆಗ್ತಿದೆ ಅಂತೇಳಿ ಎಲ್ಲರೂ ಕೂಡ ಈ ಶೇರ್ನ ಸೆಲ್ ಮಾಡ್ತಾ ಬಂದಿದ್ರು. ಸೆಲ್ ಮಾಡೋದಂತಂದ್ರೆ ಇದರಲ್ಲಿ ಕಾನ್ಫಿಡೆನ್ಸ್ ತೋರಿಸ್ತಿರ್ಲಿಲ್ಲ, ಅದಕ್ಕೆ ನಾವು ಕೆಳಗೆ ಬರೋದು ಆಗಿತ್ತು. ಬಟ್ ಈಗ ರೀಸೆಂಟ್ ಕ್ವಾರ್ಟರ್ಲಿ ಏನಾಗಿದೆ ಅಂತಂದರೆ, ರೀಸೆಂಟ್ ಕ್ವಾರ್ಟರ್ಲಿ ಇದು 30% ಆಪರೇಟಿಂಗ್ ಮಾರ್ಜಿನ್ ಇರೋದು 35%ಗೆ ಜಂಪ್ ಆಗಿದೆ. ಅಂದರೆ ಆಪರೇಟಿಂಗ್ ಮಾರ್ಜಿನ್ ಇನ್ಕ್ರೀಸ್ ಆಗಿದೆ. ಈಗ ಆಪರೇಟಿಂಗ್ ಮಾರ್ಜಿನ್ ಇನ್ಕ್ರೀಸ್ ಆದರೆ ಏನಾಗುತ್ತೆ ಅಂತಂದರೆ, ಆಟೋಮೆಟಿಕ್ ಆಗಲಿ ಈ ಕಂಪ್ನಿಯ ಪ್ರಾಫಿಟ್ ಮಾಡೋದು ಕೂಡ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಈ ಕಂಪನಿ EPS ನೋಡಿ, EPS 40% ಗ್ರೋತ್ ಆಗಿದೆ, ಪ್ರಾಫಿಟೇ 40% ಗ್ರೋತ್ ಆಗಿದೆ. ಅದಕ್ಕೆ ರೀಸೆಂಟಾಗಿ ಏನಾಗಿದೆ ಅಂತಂದರೆ, ಈ ಕಂಪನಿಯ ಶೇರ್ ಪ್ರೈಸ್ ಕೂಡ ರ್ಯಾಪಿಡ್ ಆಗಿ ಮೇಲೆ ಹೋಗಿದೆ. ಲೈಕ್ ನಾನು ಅವತ್ತು ನೋಡ್ತಿದ್ದೆ, ಒಂದೇ ದಿನದಲ್ಲಿ ಇದು 13-14% ಮೇಲೆ ಹೋಗಿತ್ತು. ನನಗೇನೆ ಸರ್ಪ್ರೈಸ್ ಇತ್ತು. ಬಟ್ ನನಗೆ ಅವತ್ತಿಂದ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಏನಂತಂದರೆ, ನೀನೇನಾದರೂ ಓದಿ ಅರ್ಥ ಮಾಡ್ಕೊಂಡು ನಿನಗೆ ಕನ್ವಿಕ್ಷನ್ ಇದೆ ಅಂತಂದರೆ, ಆ ಸ್ಟಾಕ್ ಪ್ರೈಸ್ ಈಗ ಶಾರ್ಟ್ ಟರ್ಮಲ್ಲಿ ವೊಲಟೈಲ್ ಆಗಿರ್ಬೋದು, ಬಟ್ ಲಾಂಗ್ ಟರ್ಮಲ್ಲಿ ಯಾವತ್ತಿದ್ರೂ ಕೂಡ ಮೇಲೆ ಹೋಗುತ್ತೆ ಅಂತ. ನಿಮಗೇನಾದರೂ ಈ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕಂಪನಿಯ ಕಂಪ್ಲೀಟ್ ಅನಾಲಿಸಿಸ್ ಬೇಕಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಮತ್ತು ಇದು ಏನು ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಇದೆ ಅಲ್ವಾ, ಇವ್ರದ್ದು ಒಂದು ಪಿಯರ್ ಕಂಪನಿ ಇದೆ, ಕಾಂಪಿಟೇಟಿವ್ ಕಂಪನಿ ಇದೆ, ವಿಜಯ ಡಯಾಗ್ನೋಸ್ಟಿಕ್ಸ್ ಅಂತ. ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 15,000 ಕೋಟಿ ಇದೆ ಓಕೆನಾ. ಬಟ್ ನಾನು ಏನು ಈಗ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಮಾತಾಡ್ತಿದ್ದೀನಲ್ವಾ, ಈ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೇವಲ 15,000 ಕೋಟಿ ಅಷ್ಟೇ ಇದೆ. ನನ್ನ ವಿಷನ್ ಏನಿದೆ ಅಂತಂದರೆ, ಈಗ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಔಟ್ಲೆಟ್ಸ್ ಎಷ್ಟಿದಾವೆ ಅಂತಂದರೆ 65ರಿಂದ 70 ಅಷ್ಟೇ ಇದೆ. ಅದೇ ವಿಜಯ ಡಯಾಗ್ನೋಸ್ಟಿಕ್ಸ್ ಎಷ್ಟಿದೆ ಅಂತಂದರೆ 150ರಿಂದ 170 ಏನೋ ಇದೆ, ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ, ಬಟ್ ಇವ್ರಿಗಿಂತ ಜಾಸ್ತಿ ಇದೆ. ಒನ್ಸ್ ಸುರಕ್ಷಾ ಡಯಾಗ್ನೋಸ್ಟಿಕ್ಸ್ ಕೂಡ ಈ ಥರ ಎಕ್ಸ್ಪೆಂಡ್ ಮಾಡ್ತಾ ಅವ್ರು ಪ್ರತಿ ವರ್ಷ 70ರಿಂದ 80 ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಹೊಸ ಸ್ಟೋರ್ನ ಓಪನ್ ಮಾಡಲಿಕ್ಕೆ. ಒಂದ್ಸರಿ ಏನಾದರೂ ಇವರು 160-170 ಸೆಂಟರ್ನ ಓಪನ್ ಮಾಡಿದರೆ, ಇವರು ಕೂಡ ವಿಜಯ ಡಯಾಗ್ನೋಸ್ಟಿಕ್ಸ್ ಅಷ್ಟೇ ರೆವಿನ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆವಿನ್ಯೂ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರಾಫಿಟ್ ಕೂಡ ಅವ್ರು ಅಷ್ಟೇ ಬರಲಿಲ್ಲ ಅಂದ್ರೂ ಕೂಡ ಸ್ವಲ್ಪ ಲೈಕ್ ಇವ್ರ ಫೇಸಲ್ಲಾದರೂ ಇರುತ್ತಾ, ಅವ್ರ ಫೇಸಲ್ಲೇ ಮಾಡ್ತಾ ಹೋದ್ರು. ಈಗ 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆಯಲ್ವಾ, ಇದೇನಾದರೂ ನೆಕ್ಸ್ಟ್ 3-4 ವರ್ಷದಲ್ಲಿ 10,000 ಕೋಟಿ ಆದರೆ, ನಾನೀಗ 15,000 ಕೋಟಿ ಇರೋ ಮಾರ್ಕೆಟ್ ಕ್ಯಾಪ್ ಇರುವಾಗ ಇನ್ವೆಸ್ಟ್ ಮಾಡಿದ್ರೆ ನನ್ನ ದುಡ್ಡು ಎಷ್ಟಾಗುತ್ತೆ ಅಂತಂದರೆ, ಮಿನಿಮಮ್ ಒಂದು 6-7 ಟೈಮ್ಸ್ ಜಾಸ್ತಿ ಆಗಿರುತ್ತೆ. ಅಂದರೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿರೋದು 4 ವರ್ಷದಲ್ಲಿ 7-8 ಲಕ್ಷ ಆಗಿರುತ್ತೆ. ಸೊ ಈ ಥರ ವಿಷನ್ ಇಟ್ಕೊಂಡ್ಬಿಟ್ಟು ನಾನು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಆ ಥರ ಥಿಂಕ್ ಮಾಡಲಿಕ್ಕೆ ನಾನು ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂತಂದರೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೂ ಕೂಡ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವೀಕಲ್ಲಿ ನಾನು ಕವರ್ ಮಾಡಿರೋ ಟಾಪಿಕ್ಸು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಗುಡ್ ಬೈ.